ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜ. ಕರ್ನಾಟಕದ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ಒಂದು ಜೀವಶಾಸ್ತ್ರ ತರಗತಿಗೆ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು ನೋಟ್ಸ್ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇದ್ರಿ. ಆ ನೋಟ್ಸ್ ಬಗ್ಗೆ ಸ್ವಲ್ಪ ಇವತ್ತು ಅಪ್ಡೇಟ್ ಮಾಡಿ ನಾಳೆ ನಿಮಗೆ ಸಿಗಬಹುದು. ವೇಟ್ ಮಾಡ್ರಿ ಸ್ವಲ್ಪ. ಇವತ್ತು ಅದು ಏನು ಪ್ರಾಬ್ಲಮ್ ಆಗಿತ್ತ ನೋಡ್ಬಿಟ್ಟು ಅಪ್ಡೇಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ಇವತ್ತು. ಅಲ್ಲಿವರೆಗೂ ಈ ಒಂದು ಕ್ಲಾಸ್ಗಳನ್ನ ಕೇಳ್ತಾ ಬರ್ರಿ. ನಿನ್ನೆ ಕ್ಲಾಸ್ ಅಲ್ಲಿ ನಾವು ವಿಟಮಿನ್ಸ್ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀವಿ. ವಿಟಮಿನ್ಸ್ ಜೀವಸತ್ವಗಳು ವಿಟಮಿನ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಜೀವಸತ್ವಗಳು ಈ ಒಂದು ಮಾನವನ ದೇಹಕ್ಕೆ ಒಂದು ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಲಿಕ್ಕೆ ಸಹಾಯವಾಗುತ್ತವೆ ಅಂತ ಹೇಳ್ಕೊಡ್ತಾ ಇದೀವಿ. ಅಂದರೆ ರೋಗಾಣುಗಳ ವಿರುದ್ಧ ಹೋರಾಡಿ ವ್ಯಕ್ತಿಗಳನ್ನ ರೋಗ ಮುಕ್ತರನ್ನಾಗಿಸುವ ಒಂದು ಕೆಲಸವನ್ನು ಮಾಡುವಂತಹ ಒಂದು ಕಾರ್ಯವನ್ನು ಮಾಡುತ್ತವೆ ಈ ಒಂದು ವಿಟಮಿನ್ಸ್ ಅಂತ ಹೇಳ್ತಾ ಇದೀವಿ, ಜೀವಸತ್ವಗಳು. ಇಲ್ಲಿ ಸಾಮಾನ್ಯವಾಗಿ ವಿಟಮಿನ್ಸ್ ಅಂತ ಹೇಳಿದಾಗ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ವಿಟಮಿನ್ ಎ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿತ್ತು. ಅದೇ ರೀತಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅನ್ನ ನೋಡ್ತಾ ಇದ್ದೀವಿ ನಾವು. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಲ್ಲಿ ವಿಟಮಿನ್ ಬಿ1 ಕಂಪ್ಲೀಟ್ ಆಗಿತ್ತು. ಅದೇ ರೀತಿ ವಿಟಮಿನ್ ಬಿ2 ಕಂಪ್ಲೀಟ್ ಆಗಿತ್ತು, ವಿಟಮಿನ್ ಬಿ3 ಕಂಪ್ಲೀಟ್ ಆಗಿತ್ತು, ಬಿ5 ನೋಡ್ರಿ. ಬಿ1 ಇಂದ ಬಿ12 ವಿಟಮಿನ್ಸ್ ಅಂತ ನೋಡ್ತಾ ಬಿ ಕಾಂಪ್ಲೆಕ್ಸ್. ಇದರಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಟಮಿನ್ಸ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬಿ1 ಇದರ ಒಂದು ರಾಸಾಯನಿಕ ಹೆಸರು ಏನಂತ ಹೇಳಿ ನೋಡಿದಾಗ ಥಯಾಮಿನ್ ಅಂತ ಹೇಳಿ ನೋಡಿದೀವಿ. ಬಿ2 ರೈಬೋಫ್ಲಾವಿನ್, ಬಿ3 ನಿಯಾಸಿನ್, ಬಿ5 ಪ್ಯಾಂಟೋಥೆನಿಕ್ ಅಸಿಡ್ ಅಂತ ಹೇಳಿ ನೋಡಿದೀವಿ. ವಿಟಮಿನ್ ಬಿ5 ರಾಸಾಯನಿಕ ಹೆಸರು ಪ್ಯಾಂಟೋಥೆನಿಕ್ ಅಸಿಡ್. ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಒನ್ ವಿಟಮಿನ್ ಬಿ6. ಈ ಒಂದು ವಿಟಮಿನ್ ಬಿ6 ಅಂತ ಹೇಳಿದಾಗ ಇದರ ಒಂದು ರಾಸಾಯನಿಕ ಹೆಸರು ಏನು ಅಂತ ಹೇಳಿ ನೋಡಿದಾಗ ವಿಟಮಿನ್ ಬಿ6 ನ ರಾಸಾಯನಿಕ ಹೆಸರು ಫೈರಿಡಾಕ್ಸಿನ್. ವಿಟಮಿನ್ ಬಿ6 ನ ರಾಸಾಯನಿಕ ಹೆಸರು ಫೈರಿಡಾಕ್ಸಿನ್. ಈ ರೀತಿ ಈ ಒಂದು ವಿಟಮಿನ್ ಬಿ6 ಅಂತ ಹೇಳಿದಾಗ ಸೋರ್ಸ್ ಅಂತ ಹೇಳಿದ್ರೆ
ಜನರಲ್ ಫುಡ್ ಮಟೀರಿಯಲ್ಸ್, ಸಾಮಾನ್ಯ ಆಹಾರ ಪದಾರ್ಥಗಳು ಅಂತ ತಿಳ್ಕೊಳ್ತೀವಿ. ಸಾಮಾನ್ಯ ಆಹಾರ ಪದಾರ್ಥಗಳು ಜನರಲ್ ಫುಡ್ ಮಟೀರಿಯಲ್ಸ್. ಜೊತೆಗೆ ಈ ಒಂದು ವಿಟಮಿನ್ B6 ಯಾವುದಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ನೋಡಿದಾಗ ಈ ಒಂದು ನರ್ವಸ್ ಸಿಸ್ಟಮ್ ಫಂಕ್ಷನ್, ನರ್ವಸ್ ಸಿಸ್ಟಮ್ ಫಂಕ್ಷನ್ಗೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ ವಿಟಮಿನ್ B6. ಅದೇ ರೀತಿ ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಿದೆ, ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಅದೇ ರೀತಿ ಈ ಒಂದು ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಆಗ್ತಿರ್ತಕ್ಕಂಥ ಒಂದು ಮಗು, ಆ ಮಗುವಿನ ದೇಹದ ಅಂಗಗಳು ಬೆಳವಣಿಗೆ ಆಗ್ತಿರ್ತಾವ. ಇಲ್ಲಿ ಪ್ರಮುಖವಾಗಿ ಈ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯಕವಾಗಿದೆ ಯಾವುದು, ವಿಟಮಿನ್ B6 ಅಂತ ಹೇಳ್ತಾ ಇದೀವಿ. ಬ್ರೈನ್ ಡೆವಲಪ್ಮೆಂಟ್ಗೆ ಏನಾಗಿದೆ, ಸಹಾಯಕವಾಗಿದೆ. ಈ ರೀತಿ ವಿಟಮಿನ್ B6 ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಜೊತೆಗೆ ಈ ಒಂದು ನರ್ವಸ್ ಸಿಸ್ಟಮ್ ಫಂಕ್ಷನ್ ಅಂತ ಹೇಳಿ ಕೊಡ್ತಾ ಇದೀವಿ, ನರ್ವಸ್ ಸಿಸ್ಟಮ್ ಫಂಕ್ಷನ್ಗೆ ಸಹಾಯಕವಾಗಿದೆ. ಅಂದ್ರೆ ಈ ಒಂದು ನರವ್ಯೂಹ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಇಲ್ಲಿ ವಿಟಮಿನ್ B6 ಕೂಡ ಏನಾಗ್ತದ, ಸಹಾಯಕವಾಗುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಒಂದು ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಆಗ್ತಿರತಕ್ಕಂತ ಮಗು ಅಂತ ಹೇಳಿದಾಗ ಇಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಏನಾಗ್ತದ, ಸಹಾಯವಾಗುತ್ತದೆ. ಸಾಮಾನ್ಯವಾಗಿ ನೋಡ್ರಿ, ಆಗ ತಾನೇ ಜನಿಸಿದ ಮಗುವಿನ ಈ ಒಂದು ಮೆದುಳಿನ ತೂಕ ಅಂತ ಹೇಳಿ ನೋಡಿದಾಗ 350 ಗ್ರಾಮ್ ಅಂತ ಹೇಳಿ ನೋಡಿದೀವಿ. ಹಾಗಾದ್ರೆ ಮಗು ಬೆಳವಣಿಗೆ ಆಗ್ತಾ ಇಲ್ಲಿ ಬ್ರೈನ್ ಕೂಡ ಏನಾಗ್ತಿರ್ತದ, ಬೆಳವಣಿಗೆ ಆಗ್ತಿರ್ತದ. ಅಲ್ಲಿ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ವಿಟಮಿನ್ ಯಾವುದು, ವಿಟಮಿನ್ B6 ಅಂತ ಹೇಳ್ತಾ ಇದೀವಿ. ಈ ರೀತಿ ವಿಟಮಿನ್ B6 ನ ಕೊರತೆಯಿಂದ ಬರ್ತಕ್ಕಂತ ಒಂದು ಸಮಸ್ಯೆ ಯಾವ್ದಾಗಿರ್ಬೋದು ಅಂತ ಹೇಳಿದಾಗ ಒಂದು ಕೊಡ್ತಾನ ಫೆಲೆಗ್ರಾ ಅಂತ ಹೇಳಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೋರಿ. ಫೆಲೆಗ್ರಾ ಬರ್ಬೋದು. ಫೆಲೆಗ್ರಾ ನೋಡ್ರಿ ವಿಟಮಿನ್ B3 ನ ಕೊರತೆಯಿಂದ ಕೂಡ ಬಂದಿರತಕ್ಕಂತ ಒಂದು ಸಮಸ್ಯೆ ಅಂತ ನೋಡಿದೀವಿ. ಈ ರೀತಿ ವಿಟಮಿನ್ B6 ನ ಕೊರತೆಯಿಂದ ಫೆಲೆಗ್ರಾ ಬರ್ಬೋದು. ಅದೇ ರೀತಿ ಈ ಒಂದು ಸೋರ್ಸ್ ಅಂತ ನೋಡಿದಾಗ ಬನಾನಾ, ವಿಟಮಿನ್ B6 ಬಾಳೆಹಣ್ಣಿನಲ್ಲಿ ಕೂಡ ವಿಟಮಿನ್ B6 ಇರ್ತದ. ಜೊತೆಗೆ ವಿಟಮಿನ್ A ಕಂಡು ಬರುತ್ತದೆ ಹೆಚ್ಚಾಗಿ ಅಂತ ನೋಡ್ತೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಬನಾನಾ ಬಾಳೆಹಣ್ಣಿನಲ್ಲಿ ಕಂಡು ಬರತಕ್ಕಂತ ವಿಟಮಿನ್ ಯಾವುದು, ವಿಟಮಿನ್ A ಅಂತ ಹೇಳಿ ಕೊಡ್ತೀವಿ. ಜೊತೆಗೆ ವಿಟಮಿನ್ B6 ಅಂತ ಹೇಳ್ತೀವಿ, ವಿಟಮಿನ್ B6. ನೆಕ್ಸ್ಟ್ ನೋಡ್ರಿ, ವಿಟಮಿನ್ B7, ವಿಟಮಿನ್ B7 ವಿಟಮಿನ್ B7. ಈ ವಿಟಮಿನ್ B7 ನ ರಾಸಾಯನಿಕ ಹೆಸರು, ವಿಟಮಿನ್ B7 ನ ರಾಸಾಯನಿಕ ಹೆಸರು ಬಯೋಟಿನ್. ಬಯೋಟಿನ್ ಇದು ವಿಟಮಿನ್ B7 ನ ಏನಾಗಿದೆ, ರಾಸಾಯನಿಕ ಹೆಸರಾಗಿದೆ. ಸೋರ್ಸ್ ಅಂತ ಹೇಳಿದಾಗ ಜನರಲ್ ಫುಡ್ ಮಟೀರಿಯಲ್ಸ್. ಜನರಲ್ ಫುಡ್ ಮಟೀರಿಯಲ್ಸ್ ಸಾಮಾನ್ಯ ಆಹಾರ ಪದಾರ್ಥಗಳು ಅಂದ್ರೆ ಧಾನ್ಯಗಳಾಗಿರಬಹುದು. ಅದೇ ರೀತಿ ಸೊಪ್ಪುಗಳು, ತರಕಾರಿಗಳು, ಫ್ರೂಟ್ಸ್ಗಳು, ಹಾಲು, ಮೊಸರು, ಮೊಟ್ಟೆ, ಮಾಂಸ, ಮೀನು, ಮೀನಿನ ಸೆಫಾಲಿನ್, ಈ ರೀತಿ ಆಹಾರ ಪದಾರ್ಥಗಳು ಅಂತ ಹೇಳ್ಕೊಡ್ತಾ ಇದೀವಿ. ಜನರಲ್ ಫುಡ್ ಮಟೀರಿಯಲ್ಸ್ ಸಾಮಾನ್ಯ ಆಹಾರ ಪದಾರ್ಥಗಳು. ಕೆಮಿಕಲ್ ನೇಮ್ ಆಫ್ ವಿಟಮಿನ್ B7 ಇಸ್ ಬಯೋಟಿನ್. ನೆಕ್ಸ್ಟ್ ನೋಡ್ರಿ, ಈ ಒಂದು ವಿಟಮಿನ್ B7 ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ ಈ ಒಂದು ಸೇಮ್ ಇದು ಕೂಡ ವಿಟಮಿನ್ B6 ಮತ್ತು B7 ಅಂತ ಹೇಳಿದಾಗ ಇದು ಕೂಡ ಈ ಒಂದು ನ್ಯೂರಾನ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತಾ ಇದೀವಿ. ನ್ಯೂರಾನ್ಗಳ ಫಂಕ್ಷನ್ಗೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತಾ ಇದೀವಿ. ನ್ಯೂರಾನ್ಗಳು ಆರೋಗ್ಯವಾಗಿರ್ಬೇಕಾದ್ರೆ ವಿಟಮಿನ್ B7 ಅಗತ್ಯವಾಗಿದೆ ಅಂತ ಹೇಳ್ಕೊಡ್ತಾ ಇದೀವಿ. ಅದೇ ರೀತಿ ಈ ಒಂದು DNA ಮತ್ತು RNA ಆರೋಗ್ಯಕ್ಕೆ ಸಹಾಯಕವಾಗಿದೆ ಯಾವ ವಿಟಮಿನ್ B7 ಅಂತ ಹೇಳ್ಕೊಡ್ತಾ ಇದೀವಿ. ವಿಟಮಿನ್ B7 ನೋಡ್ರಿ ಹೆಚ್ಚಾಗಿ ಇಲ್ಲಿ B7 B6 ಅಂತ ಹೇಳಿದಾಗ ಹೆಚ್ಚಾಗಿ ನಮ್ಮ ಕೆಮಿಕಲ್ ನೇಮ್ ಇಂಪಾರ್ಟೆಂಟ್ ಆಗಿರ್ತದ. ಸರಿಯಾಗಿ ನೆನ್ಪಿಟ್ಕೋರಿ. ವಿಟಮಿನ್ B7 ರಾಸಾಯನಿಕ ಹೆಸರು ಬಯೋಟಿನ್ ಅಂತ ಹೇಳ್ತೇವೆ, ಬಯೋಟಿನ್. ಅದೇ ರೀತಿ ನಂಬರ್ 7 ವಿಟಮಿನ್ B9. ವಿಟಮಿನ್ B9 ಈ ಒಂದು ವಿಟಮಿನ್ B9 ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ಕೇಳಿದರೆ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B9 ಈಸ್ folate or folic acids. ಫಾಲೇಟ್ ಆರ್ ಪಾಲಿಕ್ ಆಸಿಡ್ ಇದು ವಿಟಮಿನ್ B9 ನ ಏನಾಗಿದೆ, ರಾಸಾಯನಿಕ ಹೆಸರಾಗಿದೆ ಅಂತ ಹೇಳ್ತಾ ಇದೀವಿ. ಕೆಮಿಕಲ್ ನೇಮ್ ಆಫ್ ವಿಟಮಿನ್ B9 ಇಸ್
ಫಾಲೇಟ್ ಅಂತ ಹೇಳಿ ಕೊಟ್ಟಿರ್ಬೋದು, ಇಲ್ಲಾಂದ್ರ ಫಾಲಿಕ್ ಆಸಿಡ್ ಅಂತ ಹೇಳಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ ಇನ್ನೊಂದು ಏನಂತ ಹೇಳಿದಾಗ ವಿಟಮಿನ್ B3 ಅಂತ ಹೇಳಿ ನೋಡಿದ್ರೆ ವಿಟಮಿನ್ B3 ನ ರಾಸಾಯನಿಕ ಹೆಸರು ನಿಯಾಸಿನ್ ಅಂತ ಹೇಳಿ ಕೊಟ್ಟಿದ್ದೀವಿ, ಅಥವಾ ನಿಕೋಟಿಕ್ ಆಸಿಡ್ ಅಂತ ಹೇಳಿ ಕೊಡಬಹುದು. ನಿಕೋಟಿಕ್ ಆಸಿಡ್ ಅಂತ ಹೇಳಿ ಕೊಟ್ಟಿರ್ತಾನ, ನೆನ್ಪಿಟ್ಕೋರಿ. ಇಲ್ಲಿ ಫಾಲೇಟ್ ಆರ್ ಫಾಲಿಕ್ ಆಸಿಡ್ ಅಂತ ಹೇಳಿ ಇರ್ತದೆ. ವಿಟಮಿನ್ B9 ಈ ಒಂದು ಯಾವ ಆಹಾರ ಪದಾರ್ಥವನ್ನು ತಿನ್ನೋದ್ರಿಂದ ನಮಗೆ ವಿಟಮಿನ್ B9 ದೊರೆಯುತ್ತದೆ ಅಂತ ಹೇಳಿ ನೋಡಿದ್ರೆ, ವಿಟಮಿನ್ B9 ಯಾವ ಆಹಾರ ಪದಾರ್ಥಗಳ ಸೇವನೆಯಿಂದ ವಿಟಮಿನ್ B9 ದೊರೆಯುತ್ತದೆ ಅಂತ ಹೇಳಿ ನೋಡಿದ್ರೆ, ಸೋರ್ಸ್ ಜನರಲ್ ಫುಡ್ ಮೆಟೀರಿಯಲ್, ಜೊತೆಗೆ ಹೆಚ್ಚಾಗಿ ನಾರು ಪದಾರ್ಥಗಳ ಸೇವನೆ ಮಾಡಬೇಕು. ನಾರು ಪದಾರ್ಥಗಳ ಸೇವನೆ ಮಾಡುವುದರಿಂದ ಮಾನವನ ದೇಹಕ್ಕೆ ದೊರೆಯುವಂತ ಒಂದು ವಿಟಮಿನ್ ಯಾವುದು ಅಂತ ಹೇಳಿದ್ರೆ ವಿಟಮಿನ್ B9 ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಈ ಒಂದು ವಿಟಮಿನ್ B9 ನಾರು ಪದಾರ್ಥಗಳು ಅಂತ ಹೇಳಿ ಅಬ್ಸರ್ವ್ ಮಾಡ್ತಾ ಇದೀವಿ. ಅಂದ್ರೆ ಯಾವುದರ ಆರೋಗ್ಯಕ್ಕೆ ಸಹಾಯಕವಾಗಿದೆ ವಿಟಮಿನ್ B9 ಅಂತ ಹೇಳಿ ನೋಡಿದಾಗ ಇದು ಜಠರದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಜಠರದ ಆರೋಗ್ಯಕ್ಕೆ ಏನಾಗಿದೆ, ಸಹಾಯಕವಾಗಿದೆ. ಜಠರದ ಆರೋಗ್ಯಕ್ಕೆ ಸಹಾಯಕವಾಗಿರತಕ್ಕಂಥ ವಿಟಮಿನ್ B9 ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ನಾರು ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಕರೆಕ್ಟ್ ಆಗಿರ್ತದೆ ಅಂತ ಅರ್ಥ. ಇಲ್ಲಿ ನೀರಿನ ಪ್ರಮಾಣ ಚೆನ್ನಾಗಿತ್ತು ಅಂತ ತಿಳ್ಕೊಳ್ಳಿ, ಜಠರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಬರುವುದಿಲ್ಲ ಅಂತ ಹೇಳ್ತಾ ಇದೀವಿ. ಈ ರೀತಿ ವಿಟಮಿನ್ B9 ಜಠರದ ಆರೋಗ್ಯಕ್ಕೆ ಏನಾಗಿದೆ, ಸಹಾಯಕವಾಗಿದೆ. ಅದೇ ರೀತಿ ಈ ಒಂದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಕೂಡ ಏನಾಗಿದೆ, ಸಹಾಯಕವಾಗಿದೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯಕವಾಗಿದೆ. ಈ ರೀತಿ ವಿಟಮಿನ್ B9 ನ ಬಗ್ಗೆ ಒಂದು ಮಾಹಿತಿ. ಕೆಮಿಕಲ್ ನೇಮ್ ಫಾಲೇಟ್ ಆರ್ ಫಾಲಿಕ್ ಆಸಿಡ್. ನಾರು ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ವಿಟಮಿನ್ B9 ದೊರೆಯುತ್ತದೆ. B9 ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ ಜಠರದ ಆರೋಗ್ಯಕ್ಕೆ ಅಥವಾ ಈ ಒಂದು RBC ಕಣಗಳ ಉತ್ಪಾದನೆಗೆ ಏನಾಗಿದೆ, ಸಹಾಯಕವಾಗಿದೆ. ನಂಬರ್ 8, ವಿಟಮಿನ್ B12. ವಿಟಮಿನ್ B12 ಈ ಒಂದು ವಿಟಮಿನ್ B12 ಅಂತ ಹೇಳಿ ನೋಡಿದಾಗ ಇದರ ರಾಸಾಯನಿಕ ಹೆಸರು ಏನಂತ ಹೇಳಿ ಕೇಳಿದ್ರೆ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ B12 ಈಸ್ ಸಯಾನೋಕೋಬಾಲ್ಮಿನ್. ಸಯಾನೋಕೋಬಾಲ್ಮಿನ್ ಇದು ವಿಟಮಿನ್ B12 ನ ಏನಾಗಿದೆ, ರಾಸಾಯನಿಕ ಹೆಸರಾಗಿದೆ ಅಂತ ಹೇಳ್ತಾ ಇದೀವಿ. ವಿಟಮಿನ್ B12 ನ ರಾಸಾಯನಿಕ ಹೆಸರು ಸಯಾನೋಕೋಬಾಲ್ಮಿನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ವಿಟಮಿನ್ B12 ನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೂಲ ವಸ್ತು ಯಾವುದು ಅಂತ ಹೇಳಿ ಕೇಳಿದರೆ, ವಿಟಮಿನ್ B12 ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೂಲ ವಸ್ತು ಎಲಿಮೆಂಟ್ ಯಾವ್ದಾಗಿರಬಹುದು ಅಂತ ಹೇಳಿ ನೋಡಿದ್ರೆ, ಹೆಸರಲ್ಲಿ ನೋಡ್ರಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B12 ಇಸ್ ಸಯಾನೋಕೋಬಾಲ್ಮಿನ್. ಈ ಒಂದು B12 ಅಲ್ಲಿ ಕಂಡು ಬರ್ತಕ್ಕಂತಹ ಮೂಲ ವಸ್ತು ಯಾವುದು ಅಂತ ಹೇಳಿ ಕೇಳಿದ್ರೆ ಕೋಬಾಲ್ಟ್. ಕೋಬಾಲ್ಟ್ ವಿಟಮಿನ್ B12 ಅಲ್ಲಿ ಕಂಡು ಬರ್ತಕ್ಕಂತಹ ಮೂಲ ವಸ್ತು ಯಾವುದು, ಕೋಬಾಲ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ವಿಟಮಿನ್ B12 ನಾವು ಯಾವ ಆಹಾರ ಪದಾರ್ಥಗಳ ಸೇವನೆ ಮಾಡುವುದರಿಂದ ದೊರೆಯುತ್ತದೆ ಅಂತ ಹೇಳಿದ್ರೆ ಸೋರ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ, ಸಾಮಾನ್ಯ ಆಹಾರ ಪದಾರ್ಥಗಳು ಜನರಲ್ ಫುಡ್ ಮೆಟೀರಿಯಲ್ಸ್. ಜೊತೆಗೆ ಈ ಒಂದು ಅತಿ ಹೆಚ್ಚು ಕಬ್ಬಿನಾಂಶ ಇರುವ, ಐರನ್ ಪ್ರಮಾಣವಿರುವ ಆಹಾರ ಪದಾರ್ಥಗಳ ಸೇವನೆಯಿಂದ ಮಾನವನ ದೇಹಕ್ಕೆ ಯಾವ ವಿಟಮಿನ್ ದೊರೆಯುತ್ತದೆ ಅಂತ ಹೇಳಿದ್ರೆ ವಿಟಮಿನ್ B12 ಅಂತ ಹೇಳಿ ಕೊಡ್ತಾ ಇದೀವಿ. ಐರನ್ ಪ್ರಮಾಣವಿರತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವುದರಿಂದ ಮಾನವನ ದೇಹಕ್ಕೆ ವಿಟಮಿನ್ B12 ದೊರೆಯುತ್ತದೆ. ಅಂದರೆ ಈ ಒಂದು ವಿಟಮಿನ್ B12 ಅಂತ ಹೇಳಿ ನೋಡಿದಾಗ ಈ ಒಂದು ಐರನ್ ಕಂಟೆಂಟ್ ಇರತಕ್ಕಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವುದರಿಂದ ಇಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತದೆ, ಹೆಚ್ಚಾಗುತ್ತದೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನಿಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು ಅಂತ ತಿಳ್ಕೊಳ್ಳಿ, ನೀವು ವಿಟಮಿನ್ B9 ಮತ್ತು B12 ಒಂದು ವಿಟಮಿನ್ಸ್ ಹೊಂದಿರತಕ್ಕಂತ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಇಲ್ಲಿ ಉದಾಹರಣೆಗೆ ಏನ್ ಕೊಡ್ಬೋದು ಅಂತ ಹೇಳಿದಾಗ ಗಜ್ಜರಿ, ಆಪಲ್, ಅದೇ ರೀತಿ ಒಂದು ದಾಳಿಂಬೆ ಅಂತ ಹೇಳಿ ಕೊಡ್ತಾ ಇದೀವಿ, ಬಿಟ್ರೂಟ್ ಅಂತ ಹೇಳಿ ನೋಡ್ತಾ ಇದೀವಿ. ಇವುಗಳನ್ನ ಸೇವನೆ ಮಾಡ್ತಾ ಹೋದ್ರೆ ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತದೆ, ಹೆಚ್ಚಾಗುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ವಿಟಮಿನ್ B12 ನ ಕೊರತೆಯಿಂದ ಬರ್ತಕ್ಕಂತಹ ಸಮಸ್ಯೆ, ವಿಟಮಿನ್ B12 ನ ಕೊರತೆಯಿಂದ ಬರುವ
ಒಂದು ರೋಗ ಯಾವುದು ಅಂತೇಳಿ ಕೇಳಿದ್ರೆ ವಿಟಮಿನ್ ಬಿ12 ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ರಕ್ತಹೀನತೆ ಅಂದರೆ ದಿಢೀರನೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಪ್ರಶ್ನೆ ಬಂದದಿದು ಇಂಪಾರ್ಟೆಂಟ್ ಆಗ್ತದ. ದಿಢೀರನೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಇಲ್ಲಿ ನೋಡ್ರಿ, ಈ ಒಂದು ಪ್ರಶ್ನೆ ಎಲ್ಲಿ ಬಂದಿತ್ತು ಅಂತ ಹೇಳಿ ನೋಡಿದಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2015ರ ಈ ಒಂದು FDA ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕ್ವಶನ್ ಬಂದಿತ್ತು. ದಿಢೀರನೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಯಾವ ವಿಟಮಿನ್ ಅಂತ ಕೊರತೆಯಿಂದ ಉಂಟಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದ. ಇಲ್ಲಿ ವಿಟಮಿನ್ ಬಿ12 ನ ಕೊರತೆಯಿಂದ ಮಾನವನ ದೇಹದಲ್ಲಿ ದಿಢೀರನೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಇದನ್ನೇ ನಾವು ಏನ್ ಹೇಳ್ಬಹುದು? ರಕ್ತಹೀನತೆ ಅಂತ ಹೇಳಿ ಕೊಡಬಹುದು, ಅಥವಾ ಅನೇಮಿಯಾ ಅಂತ ಹೇಳಿ ಕರಿತೀವಿ. ನಾವು ಏನಂತ ಹೇಳ್ತೀವಿ? ಅನೇಮಿಯಾ ಸಮಸ್ಯೆ ಅಂತ ಹೇಳಿ ಕೊಡ್ತಾ ಇದೀವಿ, ರಕ್ತಹೀನತೆ. ಈ ಒಂದು ಕೆಂಪು ರಕ್ತ ಕಣಗಳ ಸಂಖ್ಯೆ ದೇಹದಲ್ಲಿ ಕಡಿಮೆಯಾಗುವುದರಿಂದ ರೋಗದ ಲಕ್ಷಣ ಏನಪ್ಪಾ ಅಂತ ಹೇಳಿ ನೋಡಿದ್ರೆ, ದೇಹದಲ್ಲಿ ಈ ಒಂದು ಆಮ್ಲಜನಕದ ಪ್ರಮಾಣ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ದೇಹದಲ್ಲಿ ಐರನ್ ನ ಪ್ರಮಾಣ ಏನಾಗುತ್ತದೆ? ಕಡಿಮೆಯಾಗುತ್ತದೆ ಅಂತ ಹೇಳ್ತಾ ಇದೀವಿ. ಜೊತೆಗೆ ಅಶಕ್ತತೆ ಉಂಟಾಗುತ್ತದೆ, ಶಕ್ತಿ ಇಲ್ಲದಂಗ ಆಗ್ತಿರ್ತದೆ ವ್ಯಕ್ತಿಗಳಲ್ಲಿ. ಇಲ್ಲಿ ಮಾನವನ ದೇಹ ಆರೋಗ್ಯವಾಗಿರ್ಬೇಕಾಗಿತ್ತು ಅಂತ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಎನರ್ಜೆಟಿಕ್ ಆಗಿರ್ಬೇಕಾಗಿತ್ತು ಅಂತ ಹೇಳಿದಾಗ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗಿರ್ಬೇಕು? ಹೆಚ್ಚಾಗಿರ್ಬೇಕು ಅಂತ ಹೇಳ್ತಾ ಇದೀವಿ. ಈ ರೀತಿ ವಿಟಮಿನ್ ಬಿ12 ನೋಡ್ರಿ, ಐರನ್ ಕಂಟೆಂಟ್ ಇರತಕ್ಕಂತ ಆಹಾರ ಪದಾರ್ಥಗಳ ಸೇವನೆ ಮಾಡುವುದರಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ದೇಹದಲ್ಲಿ ಏನಾಗ್ತದ? ಹೆಚ್ಚಾಗುತ್ತದೆ. ನೆನ್ಪಿಟ್ಕೋರಿ, ಈ ರೀತಿ ವಿಟಮಿನ್ ಬಿ12 ರಾಸಾಯನಿಕ ಹೆಸರು ಸಯಾನೋ ಕೋಬಾಲ್ಮಿನ್. ಎಲಿಮೆಂಟ್ ಕಂಡು ಬರ್ತಕ್ಕಂಥ ಮೂಲ ವಸ್ತು ಕೋಬಾಲ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ರೋಗ ಇಂಪಾರ್ಟೆಂಟ್ ಆಗ್ತದೆ. ವಿಟಮಿನ್ ಬಿ12 ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ, ಅನೇಮಿಯಾ ಅಂತ ಹೇಳಿ ಕರಿತೀವಿ. ದಿಢೀರನೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಇಲ್ಲಿಗೆ ಈ ಒಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ಇದರಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಎಲ್ಲ ವಿಟಮಿನ್ಸ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ರಿ, ನಂಬರ್ 3 ವಿಟಮಿನ್ ಸಿ. ವಿಟಮಿನ್ ಎ ಕಂಪ್ಲೀಟ್ ಆಯ್ತು, ವಿಟಮಿನ್ ಬಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಸಿ ಅಂತ ಹೇಳಿ ನೋಡ್ತಾ ಇದೀವಿ. ಜೀವಸತ್ವ ಸಿ, ವಿಟಮಿನ್ ಸಿ. ಈ ಒಂದು ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಏನಂತ ಹೇಳಿ ನೋಡಿದಾಗ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಈಸ್ ಆಸ್ಕಾರ್ಬಿಕ್ ಆಸಿಡ್. ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್. ಈ ಒಂದು ವಿಟಮಿನ್ ಸಿ ಅಂತ ಹೇಳಿ ನೋಡಿದಾಗ ಸೋರ್ಸ್ ಜನರಲ್ ಫುಡ್ ಮಟೀರಿಯಲ್ಸ್, ಸಾಮಾನ್ಯ ಆಹಾರ ಪದಾರ್ಥಗಳು. ಅದೇ ರೀತಿ ವಿಟಮಿನ್ ಸಿ ಅಂತ ಹೇಳಿ ನೋಡಿದಾಗ ಹೆಚ್ಚಾಗಿ ಲೆಮನ್, ಆರೆಂಜ್ಗಳ ತಿನ್ನುವುದರಿಂದ ಮಾನವನ ದೇಹಕ್ಕೆ ಹೆಚ್ಚಾಗಿ ಯಾವ ವಿಟಮಿನ್ ದೊರೆಯುತ್ತದೆ? ವಿಟಮಿನ್ ಸಿ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಲೆಮನ್, ಆರೆಂಜ್. ಅದೇ ರೀತಿ ಮೆಣಸಿನಕಾಯಿ, ಚಿಲ್ಲಿ ತಿನ್ನೋದ್ರಿಂದ ನೋಡ್ರಿ, ಮೆಣಸಿನಕಾಯಿ ತಿನ್ನೋದ್ರಿಂದ ಮಾನವನ ದೇಹಕ್ಕೆ ಯಾವ ವಿಟಮಿನ್ ದೊರೆಯುತ್ತದಪ್ಪ ಅಂತ ಹೇಳಿದಾಗ ವಿಟಮಿನ್ ಸಿ ಹೆಚ್ಚಾಗಿ ದೊರೆಯುತ್ತದೆ. ಇಲ್ಲಿ ವಿಟಮಿನ್ ಸಿ ಅಂತ ಹೇಳಿದಾಗ ಮೆಣಸಿನಕಾಯಿ ಅಂತ ಹೇಳಿ ಚಿಲ್ಲಿ ಅಂತ ಹೇಳಿ ಕೊಡ್ತಾ ಇದೀವಿ. ಇದನ್ನ ಸೇವನೆ ಮಾಡೋದ್ರಿಂದ, ಮೆಣಸಿನಕಾಯಿಯನ್ನ ಸೇವನೆ ಮಾಡೋದ್ರಿಂದ ಮಾನವನ ರಕ್ತ ಏನಾಗುತ್ತದೆ? ತೆಳುವಾಗುತ್ತದೆ. ಒಟ್ಟು ಈ ಒಂದು ರಕ್ತ ಆರೋಗ್ಯವಾಗಿರ್ಬೇಕು ಅಥವಾ ಹಾರ್ಟ್ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಇದು ಸಹಾಯಕವಾಗಿದೆ. ಯಾವುದು? ಚಿಲ್ಲಿ ಅಂತ ಹೇಳಿ ಕೊಡ್ತಾ ಇದೀವಿ. ಮೆಣಸಿನಕಾಯಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಈ ಒಂದು ವಿಟಮಿನ್ ಸಿ ದೊರೆಯುತ್ತದೆ ಲೆಮನ್, ಆರೆಂಜ್, ಚಿಲ್ಲಿಗಳನ್ನ ಸೇವನೆ ಮಾಡುವುದರಿಂದ. ನೆಕ್ಸ್ಟ್ ನೋಡಿ, ವಿಟಮಿನ್ ಸಿ ಅಂತ ಹೇಳಿ ನೋಡಿದಾಗ ಈ ಒಂದು ಸಿಟ್ರಸ್ ಫ್ರೂಟ್ ಆಗಿರಬಹುದು, ಸಿಟ್ರಸ್ ಫ್ರೂಟ್ಸ್ ಗಳ ಸೇವನೆ ಮಾಡುವುದರಿಂದ ಮಾನವನ ದೇಹಕ್ಕೆ ವಿಟಮಿನ್ ಸಿ ದೊರೆಯುತ್ತದೆ. ಅದೇ ರೀತಿ ನೆಲ್ಲಿಕಾಯಿ, ಗೋಸ್ಬೆರಿ, ನೆಲ್ಲಿಕಾಯಿ ಅಂತ ಹೇಳಿ ಕೊಡ್ತದೆ. ನೆಲ್ಲಿಕಾಯಿಯಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ
ವಿಟಮಿನ್ ಸಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ವಿಟಮಿನ್ ಸಿ ನೆಲ್ಲಿಕಾಯಿಯಲ್ಲಿ ಕಂಡು ಬರತಕ್ಕಂತ ವಿಟಮಿನ್ ಯಾವುದು? ವಿಟಮಿನ್ ಸಿ. ನೋಡ್ರಿ, ನೆಲ್ಲಿಕಾಯಿ ಗೋಸ್ಬೆರಿ ಅಂತ ಹೇಳಿ ನೋಡ್ತಾ ಇದೀವಿ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಕಂಡು ಬರ್ತದೆ. ಹೆಚ್ಚಾಗಿ ವಿಟಮಿನ್ ಸಿ ಎಲ್ಲಿ ಕಂಡು ಬರ್ತದೆ? ನೆಲ್ಲಿಕಾಯಿಗಳಲ್ಲಿ. ಅದಕ್ಕಾಗಿ ಈ ಒಂದು ನೆಲ್ಲಿಕಾಯಿಯನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಇದನ್ನ ಕಿಂಗ್ ಆಫ್ ವಿಟಮಿನ್ ಸಿ ಅಂತ ಹೇಳ್ತೀವಿ ನಾವು. ಕಿಂಗ್ ಆಫ್ ವಿಟಮಿನ್ ಸಿ, ಕಿಂಗ್ ಆಫ್ ವಿಟಮಿನ್ ಸಿ. ಪ್ರಶ್ನೆ ಕೇಳ್ತಾನೆ, ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಕೆಳಗಿನ ಯಾವುದನ್ನು ಕಿಂಗ್ ಆಫ್ ವಿಟಮಿನ್ ಸಿ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನೆಲ್ಲಿಕಾಯಿ ಅಂತ ಹೇಳಿ ನೋಡ್ತಾ ಇದೀವಿ. ಅಂದ್ರೆ ನೆಲ್ಲಿಕಾಯಿಯಲ್ಲಿ ಹೆಚ್ಚಾಗಿ ಯಾವ ವಿಟಮಿನ್ ಕಂಡು ಬರುತ್ತದೆ? ವಿಟಮಿನ್ ಸಿ ಕಂಡು ಬರುತ್ತದೆ. ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್. ಹೆಚ್ಚಾಗಿ ಲೆಮನ್, ಆರೆಂಜ್, ನೆಲ್ಲಿಕಾಯಿ, ಚಿಲ್ಲಿ, ಆಮೇಲೆ ಸಿಟ್ರಸ್ ಫ್ರೂಟ್ ಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದ. ಮತ್ತೆ ಎಲ್ಲಿ ಕಂಡು ಬರ್ತದ ಅಂತ ಹೇಳಿ ನೋಡಿದಾಗ ವಿಟಮಿನ್ ಸಿ ವಿಟಮಿನ್ ಸಿ ಪಕ್ಷಿಗಳ ಮೂತ್ರ, ಪಕ್ಷಿಗಳ ಮೂತ್ರ, ಗೋಮೂತ್ರ, ಗೋಮೂತ್ರ, ಪಕ್ಷಿಗಳ ಮೂತ್ರ. ಅದೇ ರೀತಿ ಈ ಒಂದು ಮಾನವನ ಮೂತ್ರದಲ್ಲಿ ಕೂಡ ವಿಟಮಿನ್ ಸಿ ಇರುತ್ತದೆ. ಪಕ್ಷಿಗಳ ಮೂತ್ರ, ಮಾನವನ ಮೂತ್ರ, ಅದೇ ರೀತಿ ಗೋಮೂತ್ರ ಅಂತ ಹೇಳ್ತಾ ಇದೀವಿ. ಈ ರೀತಿ ಇವುಗಳಲ್ಲಿ ಕೂಡ ಮೂತ್ರಗಳಲ್ಲಿ ಕೂಡ ಕಂಡು ಬರ್ತಕ್ಕಂತಹ ವಿಟಮಿನ್ ಯಾವುದು ಅಂತ ಹೇಳಿ ಕೇಳಿದ್ರೆ ವಿಟಮಿನ್ ಸಿ ಅಂತ ಹೇಳ್ತದೆ. ಆಲ್ರೆಡಿ ಮಾನವನ ಮೂತ್ರದ ಬಗ್ಗೆ ಮಾಹಿತಿ ನೋಡಬೇಕಾದ್ರೆ ಮಾನವನ ಮೂತ್ರದಲ್ಲಿ ವಿಟಮಿನ್ ಸಿ ಕಂಡು ಬರುತ್ತದೆ ಅಂತ ಹೇಳಿ ಮಾಹಿತಿ ನೋಡಿದ್ರಿ. ಇಲ್ಲಿ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಂತ ಹೇಳಿದಾಗ ಎಲ್ಲಿ ಕಂಡು ಬರ್ತದೆ ವಿಟಮಿನ್ ಸಿ ಅಂತ ಹೇಳಿ ನೋಡಿದಾಗ ಎಡೆನೀರು, ಎಡೆನೀರಿನಲ್ಲಿ, ತೆಂಗಿನ ನೀರು, ಕೊಕೊನಟ್ ವಾಟರ್ ಅಂತ ಹೇಳಿ ಕೊಡಬಹುದು, ಅಥವಾ ಎಳೆನೀರು ಅಂತ ಹೇಳಿ ನೋಡ್ತಾ ಇದೀವಿ. ನೀವು ಕುಡಿಯುವ ಎಳೆನೀರಿನಿಂದ ನಿಮ್ಮ ದೇಹಕ್ಕೆ ಯಾವ ವಿಟಮಿನ್ ದೊರೆಯುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ವಿಟಮಿನ್ ಸಿ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ನೋಡ್ರಿ, ಲೆಮನ್, ಆರೆಂಜ್, ಆಮೇಲೆ ನೆಲ್ಲಿಕಾಯಿ, ಸಿಟ್ರಸ್ ಫ್ರೂಟ್ ಆಗಿರಬಹುದು, ಪಕ್ಷಿಗಳ ಮೂತ್ರ, ಗೋಮೂತ್ರ, ಮಾನವನ ಮೂತ್ರ, ಎಳೆನೀರು, ಇವುಗಳಲ್ಲಿ ಕಂಡು ಬರತಕ್ಕಂತ ವಿಟಮಿನ್ ಯಾವುದು? ವಿಟಮಿನ್ ಸಿ ಅಂತ ಹೇಳಿ ನೋಡ್ತಾ ಇದೀವಿ, ಆಸ್ಕಾರ್ಬಿಕ್ ಆಸಿಡ್. ಇಂಥ ಒಂದು ವಿಟಮಿನ್ ಸಿ ನ ಕೊರತೆಯಿಂದ ಮಾನವನ ದೇಹಕ್ಕೆ ಯಾವ ರೋಗ ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ವಿಟಮಿನ್ ಸಿ ನ ಕೊರತೆಯಿಂದ ಬರುವಂತ ಒಂದು ರೋಗ, ವಿಟಮಿನ್ ಸಿ ನ ಕೊರತೆಯಿಂದ ಬರತಕ್ಕಂತಹ ರೋಗ ಸ್ಕರ್ವಿ. ಸ್ಕರ್ವಿ, ಸ್ಕರ್ವಿ ಅಂತಕ್ಕಂಥ ಒಂದು ಡಿಸೀಸ್ ಯಾವ ವಿಟಮಿನ್ ನ ಕೊರತೆಯಿಂದ ಬರುತ್ತದೆ? ಇದು ವಿಟಮಿನ್ ಸಿ ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆಯಾಗಿದೆ. ಇಲ್ಲಿ ನೋಡಿ, ಈ ಒಂದು ಸ್ಕರ್ವಿ ರೋಗದ ಲಕ್ಷಣ ಏನಪ್ಪಾ ಅಂತ ಹೇಳಿ ನೋಡಿದಾಗ ಒಸಡುಗಳಲ್ಲಿ ಸೀಳಿಕೆಯಾಗಿ ರಕ್ತಸ್ರವಿಕೆಯಾಗುತ್ತದೆ. ಒಸಡುಗಳು ಒಡೆಯುತ್ತವೆ ಅಂತ ಹೇಳ್ತಾ ಇದೀವಿ. ವಿಟಮಿನ್ ಸಿ ನ ಕೊರತೆಯಿಂದ ಒಸಡುಗಳಲ್ಲಿ ಸೀಳಿಕೆಯುಂಟಾಗಿ ರಕ್ತಸ್ರವಿಕೆಯಾಗುತ್ತದೆ ಅಂತ ಹೇಳ್ತಾ ಇದೀವಿ. ಇದು ಈ ಒಂದು ಸ್ಕರ್ವಿ ರೋಗದ ಲಕ್ಷಣ ಅಂತ ಹೇಳ್ತಾ ಇದೀವಿ. ವಿಟಮಿನ್ ಸಿ ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ಸ್ಕರ್ವಿ ಡಿಸೀಸ್ ಅಂತ ಹೇಳಿದೀವಿ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಈ ಒಂದು ವಿಟಮಿನ್ ಸಿ ಮತ್ತೆ ಯಾವುದಕ್ಕೆ ಸಹಾಯಕವಾಗಿದೆ ಅಥವಾ ವಿಟಮಿನ್ ಸಿ ನ ಕೊರತೆಯಿಂದ ಏನಾಗ್ತದೆ ಅಂತ ಹೇಳಿದಾಗ ಬಾಯಿಯ ದುರ್ವಾಸನೆ ಕಂಡು ಬರುತ್ತದೆ. ಬಾಯಿಯ ದುರ್ವಾಸನೆ ಬರುತ್ತದೆ. ಗೊತ್ತಿರಬೇಕು, ಯಾರ ಬಾಯಿಯ ದುರ್ವಾಸನೆ ಬರ್ತಾ ಇರ್ತದಲ್ಲ ಅವರ ದೇಹದಲ್ಲಿ ಒಂದು ವಿಟಮಿನ್ ಸಿ ಏನಾಗಿದೆ? ಕಡಿಮೆಯಾಗಿದೆ ಎಂದರ್ಥ. ಈ ರೀತಿ ಒಂದು ಒಸಡುಗಳಲ್ಲಿ ಸೀಳಿಕೆಯಾಗಿ ರಕ್ತಸ್ರಾವಿಕೆ ಆಗ್ತದೆ, ಬಾಯಿಯ ದುರ್ವಾಸನೆ ಕಂಡು ಬರುತ್ತದೆ. ಇದು ಯಾವುದರ ಕೊರತೆಯಿಂದ ಅಂತ ಹೇಳಿ ನೋಡಿದಾಗ ವಿಟಮಿನ್ ಸಿ ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ಸ್ಕರ್ವಿ ಡಿಸೀಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಸ್ಕರ್ವಿ ಡಿಸೀಸ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ ಈ ಒಂದು ವಿಟಮಿನ್ ಸಿ ನ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ಸರಿಯಾಗಿ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋರಿ. ಎಕ್ಸಾಮ್ ದೃಷ್ಟಿಯಿಂದ ವಿಟಮಿನ್ಸ್ ಇಂಪಾರ್ಟೆಂಟ್ ಆಗ್ತದೆ, ಜೀವಸತ್ವಗಳು. ನೆಕ್ಸ್ಟ್ ವಿಟಮಿನ್ ಡಿ, ನಂಬರ್ 4 ವಿಟಮಿನ್ ಡಿ. ವಿಟಮಿನ್ ಡಿ ನ ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಡಿ ಇಸ್ ಕ್ಯಾಲ್ಸಿಫೆರಾಲ್. ಕ್ಯಾಲ್ಸಿಫೆರಾಲ್. ವಿಟಮಿನ್ ಡಿ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಅಂತ ಹೇಳ್ತೀವಿ.
ಈ ಒಂದು ವಿಟಮಿನ್ ಡಿ ಸೋರ್ಸ್ ಅಂತ ಹೇಳಿ ನೋಡಿದಾಗ ಸಾಮಾನ್ಯ ಆಹಾರ ಪದಾರ್ಥಗಳು, ಜನರಲ್ ಫುಡ್ ಮೆಟೀರಿಯಲ್ ಸೋರ್ಸ್, ಜನರಲ್ ಫುಡ್ ಮೆಟೀರಿಯಲ್ಸ್ ಸಾಮಾನ್ಯ ಆಹಾರ ಪದಾರ್ಥಗಳು, ಹಾಲು, ಮೊಟ್ಟೆ, ಮಾಂಸ, ಮೀನಿನ ಒಂದು ಸೆಫಾಲಿನ್ ಅಂತ ಹೇಳಿ ಕೊಡ್ತಾ ಇದೀವಿ, ಲಿವರ್ ಆಗಿರಬಹುದು, ಅದೇ ರೀತಿ ಬೇಳೆಕಾಳುಗಳು, ಧಾನ್ಯಗಳು, ತರಕಾರಿಗಳು, ಆಮೇಲೆ ಫ್ರೂಟ್ಸ್, ಹಣ್ಣುಗಳು, ಈ ರೀತಿ ವಿಟಮಿನ್ ಡಿ ದೊರೆಯುತ್ತದೆ ಈ ಒಂದು ಆಹಾರ ಪದಾರ್ಥಗಳ ಸೇವನೆ ಮಾಡುವುದರಿಂದ. ಅದೇ ರೀತಿ ಈ ಒಂದು ವಿಟಮಿನ್ ಡಿ ಅಂತ ಹೇಳಿ ನೋಡಿದಾಗ ಇದು ಮಾನವನ ದೇಹದಲ್ಲೇ ಉತ್ಪತ್ತಿಯಾಗುತ್ತದೆ. ಮಾನವನ ದೇಹದಲ್ಲೇ ಉತ್ಪತ್ತಿಯಾಗುತ್ತದೆ. ಮಾನವನ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ವಿಟಮಿನ್ ಯಾವುದು? ವಿಟಮಿನ್ ಡಿ ಅಂತ ಹೇಳಿ ಕೊಡ್ತದೆ. ಒಟ್ಟು ಮಾನವನ ದೇಹದಲ್ಲಿ 2 ವಿಟಮಿನ್ಸ್ಗಳು ಉತ್ಪಾದನೆಯಾಗುತ್ತವೆ, ಒಂದು ವಿಟಮಿನ್ ಕೆ ಮತ್ತು ಇನ್ನೊಂದು ವಿಟಮಿನ್ ಡಿ ಅಂತೇಳಿ ನೆನ್ಪಿಟ್ಕೊಡಿ. ಇಲ್ಲಿ ಈ ಒಂದು ವಿಟಮಿನ್ ಡಿ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲೇ ಉತ್ಪಾದನೆಯಾಗುತ್ತದೆ. ಜೊತೆಗೆ ಈ ಒಂದು ವಿಟಮಿನ್ ಡಿ ಈ ಒಂದು ಸೂರ್ಯನ ಕಿರಣಗಳು ಮಾನವನ ದೇಹದ ಮೇಲೆ ಬೀಳುವುದರಿಂದ ಮಾನವನ ದೇಹದಲ್ಲೇ ನಿರ್ಮಾಣವಾಗ್ತಕ್ಕಂಥ ಅಥವಾ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿಟಮಿನ್ ಯಾವುದು ಅಂತ ಹೇಳಿ ನೋಡಿದಾಗ ವಿಟಮಿನ್ ಡಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದು ಸೂರ್ಯನಿಂದ ಈ ಒಂದು ಸೂರ್ಯನ ಕಿರಣಗಳು, ಪ್ರಮುಖವಾಗಿ ಯಾವ ಕಿರಣಗಳು ಅಂತ ಹೇಳಿದಾಗ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವ ರೇಡಿಯೇಷನ್ಸ್ ರೀ? ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಇದು ಸೂರ್ಯನಿಂದ ವಿಟಮಿನ್ ಡಿ ಉತ್ಪಾದನೆ ಆಗ್ತದೆ. ಅಂದ್ರೆ ಸೂರ್ಯನ ಒಂದು ಕಿರಣಗಳಿಂದ ಈ ಒಂದು ಮಾನವನ ದೇಹದಲ್ಲಿ ವಿಟಮಿನ್ ಡಿ ಏನಾಗ್ತದೆ? ಉತ್ಪತ್ತಿಯಾಗುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ವಿಕಿರಣಗಳು ಮಾನವನ ದೇಹದ ಮೇಲೆ ಬೀಳುವುದರಿಂದ ಮಾನವನ ದೇಹದಲ್ಲಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಈ ಒಂದು ವಿಟಮಿನ್ ಡಿ ಅಂತ ಹೇಳಿ ಕೊಡ್ತಾ ಇದೀವಿ. ಅದಕ್ಕಾಗಿ ವಿಟಮಿನ್ ಡಿ ಅನ್ನ ಸೂರ್ಯರಶ್ಮಿ ವಿಟಮಿನ್ ಅಂತ ಹೇಳಿ ಕರಿತೀವಿ ನಾವು. ಸೂರ್ಯರಶ್ಮಿ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ ಡಿ ಅಂತ ಹೇಳ್ತಾ ಇದೀವಿ, ವಿಟಮಿನ್ ಡಿ. ಅಥವಾ ಇದನ್ನೇ ಸನ್ಶೈನ್ ವಿಟಮಿನ್ ಅಂತ ಹೇಳಿ ಕರಿತೀವಿ ನಾವು. ಸನ್ಶೈನ್ ವಿಟಮಿನ್, ಸೂರ್ಯರಶ್ಮಿ ವಿಟಮಿನ್. ಪ್ರಮುಖವಾಗಿ ಈ ಒಂದು ಅಲ್ಟ್ರಾವೈಲೆಟ್ ರೇಸ್ ಮಾನವನ ದೇಹದ ಮೇಲೆ ಬೀಳುವುದರಿಂದ ಹೆಚ್ಚು ಬೀಳಬಾರದ್ರಿ, ಕಡಿಮೆ ಪ್ರಮಾಣದಲ್ಲಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬೀಳಬೇಕು. ಇನ್ ಕೇಸ್ ಈ ಒಂದು ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಗಳ ಪ್ರಮಾಣ ಹೆಚ್ಚಾದರೆ ಇಲ್ಲಿ ಏನಾಗ್ತದೆ, ಸಮಸ್ಯೆ ಏನೇನಾಗ್ತದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು. ಅಂದ್ರೆ ಈ ಒಂದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಮಾನವನ ದೇಹದ ಮೇಲೆ ಹೆಚ್ಚಾಗಿ ಬೀಳುವುದರಿಂದ ಸ್ಕಿನ್ ಕ್ಯಾನ್ಸರ್ ಉಂಟಾಗಬಹುದು. ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಉಂಟಾಗ್ತದೆ. ಜೊತೆಗೆ ಮಾನವನ ಇಮ್ಯುನಿಟಿ ಪವರ್ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಈ ಒಂದು ಜೀನ್ ಮ್ಯುಟೇಷನ್ ಉಂಟಾಗ್ತದೆ. ಈ ರೀತಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಮಾನವನ ದೇಹದ ಮೇಲೆ ಬೀಳಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ಬೀಳುವುದರಿಂದ ಏನಾಗ್ತದ? ಈ ಒಂದು ವಿಟಮಿನ್ ಡಿ ಉತ್ಪಾದನೆಯಾಗಿ, ವಿಟಮಿನ್ ಡಿ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ಕೇಳಿದ್ರೆ ಮೂಳೆಗಳ ಆರೋಗ್ಯಕ್ಕೆ ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಮೂಳೆಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಇದು ಸೂರ್ಯನಿಂದ ಫ್ರೀ ಆಗಿ ದೊರೆಯುವುದರಿಂದ ಅದಕ್ಕಾಗಿ ಇದನ್ನ ಯಾವ ವಿಟಮಿನ್ ಅಂತ ಹೇಳ್ತಾ ಇದೀವಿ? ಫ್ರೀ ವಿಟಮಿನ್ ವಿಟಮಿನ್ ಡಿ ಅಂತ ಹೇಳುವುದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವಿಟಮಿನ್ ಡಿ ನ ಕೊರತೆಯಿಂದ ಬರತಕ್ಕಂತಹ ಸಮಸ್ಯೆ ಯಾವುದು ಅಂತ ಹೇಳಿ ಕೇಳಿದ್ರೆ ವಿಟಮಿನ್ ಡಿ ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ರಿಕೆಟ್ಸ್. ವಿಟಮಿನ್ ಡಿ ನ ಕೊರತೆಯಿಂದ ಬರುವ ಸಮಸ್ಯೆ ಯಾವುದು? ರಿಕೆಟ್ಸ್ ಅಂತ ಹೇಳಿ ನೋಡ್ತಾ ಇದೀವಿ. ಇದು ಆಲ್ರೆಡಿ ಒಂದು ರಿಕೆಟ್ಸ್ ರೋಗದ ಬಗ್ಗೆ ನೀವು ಬೋನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಮಾಹಿತಿ ಕೊಟ್ಟಿದ್ದೀನಿ, ಸರಿಯಾಗಿ ನೆನಪಿಟ್ಕೋರಿ. ಇದು ವಿಟಮಿನ್ ಡಿ ನ ಕೊರತೆಯಿಂದ ಏನಾಗುತ್ತದೆ? ಬರುವಂತ ಒಂದು ಸಮಸ್ಯೆಯಾಗಿದೆ. ಮೂಳೆಗಳು ಏನಾಗಲ್ಲ, ಬೆಳವಣಿಗೆ ಆಗುವುದಿಲ್ಲ. ಪ್ರಮುಖವಾಗಿ ಇಲ್ಲಿ ಮೂಳೆಗಳು ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಕ್ಯಾಲ್ಸಿಯಂ ಬೇಕು. ಅಂದ್ರೆ ಕ್ಯಾಲ್ಸಿಯಂ ಯಾವ್ದರಿಂದ ದೊರೆಯುತ್ತದೆ? ವಿಟಮಿನ್ ಡಿ ಇಂದ ದೊರೆಯುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡ್ರಿ, ಹಾಲನ್ನ ಹೆಚ್ಚಾಗಿ ಸೇವನೆ ಮಾಡುವುದರಿಂದ, ಮಿಲ್ಕ್ ಸೇವನೆ ಮಾಡುವುದರಿಂದ ಹೆಚ್ಚಾಗಿ ಕ್ಯಾಲ್ಸಿಯಂ ದೊರೆಯುತ್ತದೆ. ಕ್ಯಾಲ್ಸಿಯಂ ದೊರೆಯುವುದರಿಂದ ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಮೂಳೆಗಳು ಏನಾಗುತ್ತವೆ? ಬೆಳವಣಿಗೆ ಆಗುತ್ತವೆ ಅಂತೇಳಿ ಒಂದು ಪಾಯಿಂಟ್ ಅದ, ಸರಿಯಾಗಿ ನೆನ್ಪಿಟ್ಕೋರಿ. ಅದೇ ರೀತಿ ಸೂರ್ಯನ ಬಿಸಿಲು, ಆಗ ತಾನೇ ಜನಿಸಿದ ಮಗುವನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಸೂರ್ಯನ ಬಿಸಿಲಿಗೆ ಹಿಡಿತಾರ ಗೊತ್ತಾ? ಹೀಗೆ ಸೂರ್ಯನ ಬಿಸಿಲು ಯಾಕಂತ ಹೇಳಿ ನೋಡಿದಾಗ ಮಾರ್ನಿಂಗ್ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು. ಮತ್ತ ಸರ್ ಸೂರ್ಯನ ಬಿಸಿಲಿಗೆ ನಿಂತ್ರ ವಿಟಮಿನ್ ಡಿ ಉತ್ಪಾದನೆ ಆಗ್ತದ್ರಿ ಅಂತ ಹೇಳಿ ಮಧ್ಯಾಹ್ನ 3 ಬಿಸಿಲಾಗ ಹೋಗಿ ನಿಂದ್ರಂಗಿಲ್ಲ. ಪಾಯಿಂಟ್ ಗೊತ್ತಾಗ್ತದ್ರಿ. ಬೆಳಿಗ್ಗೆ ನೀವು ಬೆಳಗಿನ ಜಾವದಲ್ಲಿ ಆ ಒಂದು ಸೂರ್ಯನ ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆ ಒಂದು ಮಗುವಿನ ಮೇಲೆ ಬೀಳೋದ್ರಿಂದ ಅಥವಾ ಮಾನವನ ದೇಹದ ಮೇಲೆ ಬೀಳೋದ್ರಿಂದ ಆ ಒಂದು ಮಾನವನ ದೇಹ ಅಥವಾ ಮಗುವಿನ ದೇಹದಲ್ಲಿನೇ ಈ ಒಂದು ವಿಟಮಿನ್ ಡಿ ಉತ್ಪಾದನೆಯಾಗಿ ವಿಟಮಿನ್ ಡಿ ಈ ಒಂದು ಮೂಳೆಗಳ ಆರೋಗ್ಯಕ್ಕೆ ಏನಾಗ್ತದ? ಸಹಾಯವಾಗುತ್ತದೆ ಅಂತೇಳಿ ಒಂದು ಪಾಯಿಂಟ್ ಅದ, ಸರಿಯಾಗಿ ನೆನ್ಪಿಟ್ಕೊಡ್ರಿ.
ಈ ರೀತಿ ವಿಟಮಿನ್ ಡಿ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ ವಿಟಮಿನ್ ಇ. ವಿಟಮಿನ್ ಇ ನ ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಇ ಈಸ್ ಟೋಕೋಫೆರಾಲ್. ವಿಟಮಿನ್ ಇ ನ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಸೋರ್ಸ್ ಸಾಮಾನ್ಯ ಆಹಾರ ಪದಾರ್ಥಗಳು, ಜನರಲ್ ಫುಡ್ ಮಟೀರಿಯಲ್ಸ್, ಸಾಮಾನ್ಯ ಆಹಾರ ಪದಾರ್ಥಗಳು. ಈ ಒಂದು ವಿಟಮಿನ್ ಇ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ವಿಟಮಿನ್ ಇ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ಕೇಳಿದ್ರೆ, ಇದು ಗಂಡಿನಲ್ಲಿ ವಿರ್ಯಾಣುಗಳು, ಹೆಣ್ಣಿನಲ್ಲಿ ಅಂಡಾಣುಗಳು ಉತ್ಪಾದನೆಯಾಗಲು ಏನಾಗಿದೆ, ಸಹಾಯಕವಾಗಿದೆ. ಗಂಡಿನಲ್ಲಿ ವಿರ್ಯಾಣುಗಳು ಮತ್ತು ಹೆಣ್ಣಿನಲ್ಲಿ ಅಂಡಾಣುಗಳು ಉತ್ಪಾದನೆಯಾಗಲು ಸಹಾಯಕವಾಗಿರತಕ್ಕಂಥ ವಿಟಮಿನ್ ಯಾವುದು, ವಿಟಮಿನ್ ಇ ಅಂತ ನೋಡ್ತಾ ಇದೀವಿ. ಈ ಒಂದು ವಿಟಮಿನ್ ಇ ನ ಕೊರತೆಯಿಂದ ಏನಾಗ್ತಾ ಇರಬಹುದು ಅಂತ ಹೇಳಿ ನೋಡಿದಾಗ, ವಿಟಮಿನ್ ಇ ನ ಕೊರತೆಯಿಂದ ಬಂಜತನ ಉಂಟಾಗುತ್ತದೆ. ವಿಟಮಿನ್ ಇ ನ ಕೊರತೆಯಿಂದ ಏನಾಗ್ತದ, ಬಂಜತನ ಉಂಟಾಗುತ್ತದೆ. ಇಂಫರ್ಟಾಲಿಟಿ ಅಥವಾ ಸ್ಟೆರಿಲಿಟಿ ಉಂಟಾಗುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ವಿಟಮಿನ್ ಇ ನ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಸೋರ್ಸ್ ಸಾಮಾನ್ಯ ಆಹಾರ ಪದಾರ್ಥಗಳು. ಆಮೇಲೆ ಈ ಒಂದು ವಿಟಮಿನ್ ಇ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ, ಗಂಡಿನಲ್ಲಿ ವಿರ್ಯಾಣುಗಳು ಮತ್ತು ಹೆಣ್ಣಿನಲ್ಲಿ ಅಂಡಾಣುಗಳು ಉತ್ಪಾದನೆಯಾಗಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಈ ಒಂದು ವಿಟಮಿನ್ ಇ ನ ಕೊರತೆಯಿಂದ ಏನಾಗ್ತದಪ್ಪ ಅಂತ ಹೇಳಿದಾಗ ಬಂಜತನ ಅಥವಾ ಇಂಫರ್ಟಾಲಿಟಿ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ವಿಟಮಿನ್ ನೋಡ್ರಿ, ವಿಟಮಿನ್ ಕೆ. ಈ ಒಂದು ವಿಟಮಿನ್ ಕೆ ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ನೋಡಿದಾಗ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಕೆ ಇಸ್ ಫೈಲೋಕ್ವಿನೋನ್. ವಿಟಮಿನ್ ಕೆ ನ ರಾಸಾಯನಿಕ ಹೆಸರು ಫೈಲೋಕ್ವಿನೋನ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಈ ಒಂದು ವಿಟಮಿನ್ ಕೆ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಇಲ್ಲಿ ನೋಡ್ರಿ ಇನ್ನೊಂದು ಪಾಯಿಂಟ್ ನೋಡ್ರಿ, ಸೋರ್ಸ್ ಅಂತ ಹೇಳಿ ನೋಡಿದಾಗ ಜನರಲ್ ಫುಡ್ ಮಟೀರಿಯಲ್ಸ್, ಸಾಮಾನ್ಯ ಆಹಾರ ಪದಾರ್ಥಗಳು. ಜೊತೆಗೆ ಈ ಒಂದು ಕಿವಿ ಫ್ರೂಟ್ ಅಂತ ಹೇಳಿ ಕೊಡ್ತೀವಿ ನಾವು, ಕಿವಿ ಹಣ್ಣು, ಕಿವಿ ಫ್ರೂಟ್. ಅದೇ ರೀತಿ ಈ ಒಂದು ವಿಟಮಿನ್ ಕೆ ನೋಡ್ರಿ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಕಿರುತಟ್ಟೆಗಳ ಉತ್ಪಾದನೆಗೆ ಸಹಾಯಕವಾಗಿದೆ. ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಅಂತ ಹೇಳಿ ನೋಡಿದಾಗ PLTS ಅಂತ ಹೇಳಿ ಬರೀತಾ ಇದೆ ನೋಡ್ರಿ. ಪ್ಲೇಟ್ಲೆಟ್ಸ್ ಗಳ ಉತ್ಪಾದನೆಗೆ ಸಹಾಯಕವಾಗಿರತಕ್ಕಂತಹ ವಿಟಮಿನ್ ಯಾವುದು, ವಿಟಮಿನ್ ಕೆ ಅಂತ ಹೇಳಿ ನೋಡ್ತಾ ಇದೀವಿ. ಈ ಕೆ ನ ರಾಸಾಯನಿಕ ಹೆಸರೇನು, ಫೈಲೋಕ್ವಿನೋನ್ ಅಂತ ಹೇಳಿ ಕರಿತಾ ಇದೀವಿ. ಇಲ್ಲಿ ನೋಡಿ, ಈ ಒಂದು ವಿಟಮಿನ್ ಕೆ ಹೆಚ್ಚಾಗಿ ಯಾವ್ದ್ರಿಂದ ದೊರೆತದಪ್ಪ ಅಂತ ಹೇಳಿದಾಗ, ಕಿವಿ ಫ್ರೂಟ್, ಒಂದು ನ್ಯೂಜಿಲೆಂಡ್ ಫ್ರೂಟ್, ಕಿವಿ ಫ್ರೂಟ್ ಅಂತ ಹೇಳ್ತಾ ಇದೀವಿ. ಸಾಮಾನ್ಯವಾಗಿ ಈ ಒಂದು ಕಿರುತಟ್ಟೆಗಳ ಸಂಖ್ಯೆ, ಆ ಕಿವಿ ಫ್ರೂಟ್ ಅನ್ನು ತಿನ್ನೋದ್ರಿಂದ ಕಿರುತಟ್ಟೆಗಳ ಸಂಖ್ಯೆ ದೇಹದಲ್ಲಿ ಏನಾಗುತ್ತದೆ, ದಿಢೀರನೆ ಹೆಚ್ಚಾಗುತ್ತದೆ ಅಂತ ಹೇಳಿ ಒಂದು ಪಾಯಿಂಟ್ ಅದ. ಅದಕ್ಕಾಗಿ ನೋಡ್ರಿ, ಈ ಒಂದು ವಿಟಮಿನ್ ಕೆ ನ ಕೊರತೆಯಿಂದ ಬರ್ತಕ್ಕಂತ ಒಂದು ರೋಗ ಅಂತ ಹೇಳಿ ನೋಡಿದಾಗ, ವಿಟಮಿನ್ ಕೆ ನ ಕೊರತೆಯಿಂದ ಬರ್ತಕ್ಕಂತ ಒಂದು ಸಮಸ್ಯೆ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ, ಹಿಮೋಫೀಲಿಯಾ. ಇದನ್ನೇ ಕನ್ನಡದಲ್ಲಿ ಯಾವ ರೋಗ ಅಂತ ಹೇಳಿ ಕರಿತೇವೆ, ಕುಸುಮ ಬಾಲೆ ರೋಗ ಅಂತ ಕರಿತೀವಿ ನಾವು. ಕುಸುಮ ಬಾಲೆ ರೋಗ, ಹಿಮೋಫೀಲಿಯಾ, ಕುಸುಮ ಬಾಲೆ ರೋಗ, ಹಿಮೋಫೀಲಿಯಾ. ಈ ಒಂದು ರೋಗದ ಲಕ್ಷಣ ನೋಡಿದಾಗ, ರೋಗದ ಲಕ್ಷಣ ನಿಮಗೆ ಗೊತ್ತಿರಬೇಕು. ಏನಾಗ್ತದ ಅಂತ ನೋಡಿದ್ರೆ, ದೇಹದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಏನಾಗ್ತದ, ಮೊದಲನೇದಾಗಿ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತದ. ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕಡಿಮೆಯಾದರೆ ರಕ್ತ ಏನಾಗಲ್ಲ, ಹೆಪ್ಪುಗೆಡುವುದಿಲ್ಲ. ಇದು ರೋಗದ ಲಕ್ಷಣ, ರಕ್ತ ಹೆಪ್ಪುಗೆಡುವುದಿಲ್ಲ. ಈ ರೀತಿ ಅಂದ್ರೆ ಇದೇನಾದ್ರೂ
ಚರ್ಮದಿಂದ ರಕ್ತ ಹೊರಗಡೆ ಬರ್ತಾ ಇತ್ತು ಅಂತ ತಿಳ್ಕೊರಿ 3 to 6 ಮಿನಿಟ್ ಅಲ್ಲಿ ರಕ್ತ ಹೊರ ಬರೋದು ಏನಾಗಬೇಕು, ಸ್ಟಾಪ್ ಆಗಬೇಕು. ಇನ್ ಕೇಸ್ 3 to 6 ಮಿನಿಟ್ ಅಲ್ಲಿ ರಕ್ತ ಹೊರಗಡೆ ಬರೋದು ಸ್ಟಾಪ್ ಆಗ್ಲಿಲ್ಲ ಅಂತ ತಿಳ್ಕೊರಿ, ಅವಾಗ ನಿಮ್ಮ ದೇಹದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಏನಾಗಿದೆ ಎಂದರ್ಥ, ಕಡಿಮೆಯಾಗಿದೆ ಎಂದರ್ಥ. ಈ ರೀತಿ ಒಂದು ವಿಟಮಿನ್ ಕೆ ನ ಕೊರತೆಯಿಂದ ಬರ್ತಕ್ಕಂತ ಒಂದು ಸಮಸ್ಯೆ ಹಿಮೋಫಿಲಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಹಿಮೋಫಿಲಿಯಾ ರಕ್ತ ಹೆಪ್ಪುಗಿಡುವುದಿಲ್ಲ. ಅಂದ್ರೆ ನೋಡಿ, ಯಾರ ದೇಹದಲ್ಲಿ ಈ ಒಂದು ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತದೋ, ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿದಾಗ ಕಿವಿ ಫ್ರೂಟ್ ಅನ್ನ ಸೇವನೆ ಮಾಡಬಹುದು. ಕಿವಿ ಫ್ರೂಟ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ನೋಡ್ರಿ, ಒಂದು ಹನಿ ರಕ್ತದಲ್ಲಿ 1.5 to 3.5 ಲ್ಯಾಕ್, 1.5 ಲಕ್ಷದಿಂದ 3.5 ಲಕ್ಷ ಕಿರುತಟ್ಟೆಗಳು ಕಂಡು ಬರುತ್ತವೆ. ಒಂದು ಹನಿ ರಕ್ತದಲ್ಲಿ 1.5 ಲಕ್ಷದಿಂದ 3.5 ಲಕ್ಷ ಕಿರುತಟ್ಟೆಗಳ ಸಂಖ್ಯೆ ಇರಬೇಕು. ಇನ್ ಕೇಸ್ 1.5 ಲಕ್ಷಕ್ಕಿಂತ ಕಡಿಮೆಯಾದರೆ ಏನಾಗ್ತದಪ್ಪ ಅಂತ ಹೇಳಿದಾಗ ಬರುವಂತ ಸಮಸ್ಯೆ ಹಿಮೋಫಿಲಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಕಿರುತಟ್ಟೆಗಳ ಸಂಖ್ಯೆ ಕರೆಕ್ಟ್ ಆಗಿರ್ಬೇಕಂತಂದ್ರ ಅವಾಗ ಏನ್ ಮಾಡ್ತಿರ್ಬೇಕು, ಕಿವಿ ಫ್ರೂಟ್ ಅನ್ನ ಸೇವನೆ ಮಾಡ್ಕೊಂಡಿರ್ಬೇಕು. ಕಿವಿ ಫ್ರೂಟ್ ಅನ್ನ ಸೇವನೆ ಮಾಡ್ತಿರ್ಬೇಕು, ನೆನ್ಪಿಟ್ಕೋರಿ. ಈ ರೀತಿ ವಿಟಮಿನ್ ಕೆ ನ ಬಗ್ಗೆ ಒಂದು ಮಾಹಿತಿ ನೋಡಿ. ಈ ರೀತಿ ವಿಟಮಿನ್ ಕೆ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಆಮೇಲೆ ವಿಟಮಿನ್ ಡಿ ಅಂತ ನೋಡಿದೀವಿ, ವಿಟಮಿನ್ ಸಿ ಅಂತ ನೋಡಿದೀವಿ. ಎಲ್ಲಾ ಮಾಹಿತಿಯನ್ನ ಸರಿಯಾಗಿ ನೆನ್ಪಿಟ್ಕೋರಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ನೋಡಿ, ವಿಟಮಿನ್ ಡಿ ಅಂತ ನೋಡಿದಾಗ ಇದು ಏನಾಗ್ತದ, ಮಾನವನ ದೇಹದಲ್ಲಿನೇ ಏನಾಗ್ತದ, ಉತ್ಪಾದನೆ ಆಗುತ್ತದೆ. ಅದೇ ರೀತಿ ವಿಟಮಿನ್ ಕೆ ನು ಕೂಡ ಏನಾಗ್ತದಪ್ಪ ಅಂತ ಹೇಳಿದಾಗ ಇದು ಕೂಡ ಮಾನವನ ದೇಹದಲ್ಲೇ ಉತ್ಪಾದನೆಯಾಗುತ್ತದೆ. ಮಾನವನ ದೇಹದಲ್ಲೇ ಉತ್ಪಾದನೆಯಾಗುತ್ತದೆ. ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ವಿಟಮಿನ್ಗಳು ಮಾನವನ ದೇಹದಲ್ಲಿ ಉತ್ಪಾದನೆಯಾಗುತ್ತವೆ ಅಂತ ಪ್ರಶ್ನೆ ಕೇಳಿದ್ರೆ ವಿಟಮಿನ್ ಕೆ ಮತ್ತು ವಿಟಮಿನ್ ಡಿ ಮಾನವನ ದೇಹದಲ್ಲಿ ಉತ್ಪಾದನೆಯಾಗುತ್ತವೆ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಮತ್ತು ಸಿ, ನೀರಿನಲ್ಲಿ ಕರಗದೇ ಇರತಕ್ಕಂತ ವಿಟಮಿನ್ಗಳು ಎ ಡಿ ಇ ಕೆ. ಈ ನೀರಿನಲ್ಲಿ ಕರಗದೇ ಇರತಕ್ಕಂತ ವಿಟಮಿನ್ಗಳು ಎಲ್ಲಿ ಕರಗುತ್ತವೆ ಅಂತ ಹೇಳಿದಾಗ ಕೊಬ್ಬಿನಲ್ಲಿ ಕರಗುತ್ತವೆ, ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಅಂತ ನೋಡ್ತೀವಿ. ಈ ರೀತಿ ವಿಟಮಿನ್ಸ್ ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತ ಮಾಹಿತಿ ಕೊಟ್ಟಿದ್ದೀನಿ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಹಾರದ ಘಟಕ ಮಿನರಲ್ಸ್. 1 2 3 4 5 ಮಿನರಲ್ಸ್. ಮಿನರಲ್ಸ್ ಖನಿಜಾಂಶಗಳು ಅಂತ ಹೇಳ್ತೀವಿ. ಖನಿಜಾಂಶಗಳು ಮಿನರಲ್ಸ್. ಇಲ್ಲಿ ಮಿನರಲ್ಸ್ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ಮಾನವನ ದೇಹಕ್ಕೆ ಯಾವ ರೀತಿ ಆರೋಗ್ಯಕ್ಕೆ ಸಹಾಯಕವಾಗಿವೆ, ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಾದ್ರೆ ಯಾವ ರೀತಿ ಒಂದು ಮಿನರಲ್ಸ್ ಅಥವಾ ಖನಿಜಾಂಶಗಳು ಬಾಡಿಗೆ ಸಪೋರ್ಟ್ ಮಾಡ್ತೇವೆ, ಸಹಾಯಕವಾಗಿವೆ ಅಂತಕ್ಕಂತ ಮಾಹಿತಿಯನ್ನ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಏನಾದ್ರೂ ಮತ್ತೆ ಸ್ಟಡಿ ಮಾಡ್ಬೇಕಾದ್ರೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಸಿಕ್ಕರೆ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ರಿ. ಮೊದಲನೇದಾಗಿ ನೋಡ್ರಿ, ಐರನ್. ಐರನ್ ಕಬ್ಬಿಣ ಅಂತ ಹೇಳಿ ಕೊಡ್ತೀವಿ, ಐರನ್. ಈ ಒಂದು ಐರನ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಲು ಏನಾಗಿದೆ, ಸಹಾಯಕವಾಗಿದೆ. ಅಂದ್ರೆ ಈ ಒಂದು ಐರನ್ ಪ್ರಮಾಣ ಹೆಚ್ಚಿತ್ತು ಅಂತ ತಿಳ್ಕೊರಿ, ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗಿದೆ ಅಂತ ಅರ್ಥ, ಹೆಚ್ಚಾಗಿರ್ತದೆ ಅಂತ ಅರ್ಥ. ಈ ರೀತಿ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯಕವಾಗಿದೆ. ಜೊತೆಗೆ ರಕ್ತ ಕೆಂಪಾಗಿರಲು ಕಾರಣವಾದ ಒಂದು ಮೂಲ ವಸ್ತು ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಐರನ್ ಅಂತ ಹೇಳ್ತೀವಿ ನಾವು. ರಕ್ತ ಕೆಂಪಾಗಿರಲು ಕಾರಣವಾದ ಮಿನರಲ್ ಯಾವುದು, ಐರನ್ ಅಂತ ಹೇಳ್ತಾ ಇದೀವಿ. ಈ ಒಂದು ಐರನ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯಕವಾಗಿದೆ. ಸೆಕೆಂಡ್ ಒನ್ ನೋಡ್ರಿ, ಅಯೋಡಿನ್. ಅಯೋಡಿನ್. ಈ ಒಂದು ಅಯೋಡಿನ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಥೈರಾಯ್ಡ್ ಗ್ರಂಥಿಯ ಥೈರಾಯ್ಡ್ ಗ್ಲ್ಯಾಂಡ್ಸ್ ಚಟುವಟಿಕೆ ಅಂತ ಹೇಳಿ ಕೊಡ್ತಾ ಇದೀವಿ. ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆಗೆ ಏನಾಗಿದೆ, ಸಹಾಯಕವಾಗಿದೆ. ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಆರೋಗ್ಯವಾಗಿರಬೇಕಾದ್ರೆ ಯಾವ ಒಂದು ಮಿನರಲ್ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಅಯೋಡಿನ್ ಸಹಾಯಕವಾಗಿದೆ ಅಂತ ನೋಡ್ತೀವಿ. ಅಯೋಡಿನ್. ನಂಬರ್ 3 ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ ಆಲ್ರೆಡಿ ನಿಮಗೆ ಮಾಹಿತಿ ಗೊತ್ತು. ಕ್ಯಾಲ್ಸಿಯಂ ಮೂಳೆಗಳು ಬೆಳವಣಿಗೆಯಾಗಲು ಏನಾಗಿದೆ, ಸಹಾಯಕವಾಗಿದೆ. ಬೋನ್ಸ್ ಗ್ರೋತ್ ಅಂತ ಹೇಳ್ತೀವಿ. ಬೋನ್ಸ್ ಗ್ರೋತ್. ಮೂಳೆಗಳು ಬೆಳವಣಿಗೆಯಾಗಲು ಕ್ಯಾಲ್ಸಿಯಂ ಸಹಾಯಕವಾಗಿದೆ. ಹಾಗಾದ್ರೆ ಫಾಸ್ಫರಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ
ಫಾಸ್ಫರಸ್ ಅಂದ್ರೆ ಕನ್ನಡದಲ್ಲಿ ರಂಜಕ. ರಂಜಕ ಇದು ಮೂಳೆಗಳು ಗಟ್ಟಿಯಾಗಲು ಸಹಾಯಕವಾಗಿದೆ ಯಾವುದು? ಫಾಸ್ಫರಸ್. ಮೂಳೆಗಳು ಎತ್ತರವಾಗಿ ಬೆಳೆಯಲು ಸಹಾಯಕವಾಗಿದೆ ಯಾವುದು? ಕ್ಯಾಲ್ಸಿಯಂ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಮಿನರಲ್ಸ್ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಅಯೋಡಿನ್. ನೆಕ್ಸ್ಟ್ ನಂಬರ್ 5 ಮ್ಯಾಗ್ನೇಷಿಯಂ. ನಂಬರ್ 5 ಮ್ಯಾಗ್ನೇಷಿಯಂ. ಈ ಒಂದು ಮ್ಯಾಗ್ನೇಷಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದರೆ, ಮ್ಯಾಗ್ನೇಷಿಯಂ ಇದು ನರಮಂಡಲದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ನರಮಂಡಲದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಮ್ಯಾಗ್ನೇಷಿಯಂ ನರಮಂಡಲಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ. ನಂಬರ್ 6 ನೋಡ್ರಿ, ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದ್ರೆ, ಇದು ಈ ಒಂದು ಸೋಡಿಯಂ ಪ್ರಮಾಣವನ್ನ ಏನ್ ಮಾಡ್ತದ? ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳಿ ನೋಡ್ತೀವಿ. ಸೋಡಿಯಂ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಸೋಡಿಯಂ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಯಾವುದು? ಪೊಟ್ಯಾಸಿಯಂ ನಿಯಂತ್ರಿಸುತ್ತದೆ. ಜೊತೆಗೆ ಈ ಒಂದು ಸ್ನಾಯುಗಳ ಆರೋಗ್ಯಕ್ಕೆ ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಸ್ನಾಯುಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಮಿನರಲ್ಸ್ ನೋಡಿ, ಮಿನರಲ್ಸ್ ಮೇಲೆ ಹೆಚ್ಚಾಗಿ ಪ್ರಶ್ನೆ ಬರಂಗಿಲ್ಲ, ಸುಮ್ಮನೆ ಒಂದು ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಡಿ. ಈ ರೀತಿ ಮ್ಯಾಗ್ನೇಷಿಯಂ, ಪೊಟ್ಯಾಸಿಯಂ. ನಂಬರ್ 7 ಸೋಡಿಯಂ. ಈ ಸೋಡಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ಕೇಳಿದ್ರೆ, ಇದು ರಕ್ತ ಪರಿಚಲನೆಗೆ ಸಹಾಯಕವಾಗಿದೆ. ಸೋಡಿಯಂ ಏನ್ ಕಂಟ್ರೋಲ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ಇದು BP ಯನ್ನ ಕಂಟ್ರೋಲ್ ಮಾಡ್ತದೆ, ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡತಕ್ಕಂತ ಒಂದು ಮಿನರಲ್ ಯಾವುದು? ಸೋಡಿಯಂ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡ್ರಿ, ಮಾನವನ ದೇಹದಲ್ಲಿ ಒಂದು ಮಿನರಲ್ಸ್ ಗಳ ಪ್ರಮಾಣ ಹೆಚ್ಚು ಆಗಬಾರ್ದು, ಬಹಳ ಕಡಿಮೆನೂ ಆಗಬಾರ್ದು. ಹೆಚ್ಚಾದ್ರೂ ಸಮಸ್ಯೆ ಬರ್ತದ, ಕಡಿಮೆ ಆದ್ರೂ ಕೂಡ ಸಮಸ್ಯೆ ಬರ್ತದ. ಇಲ್ಲಿ ನೋಡ್ರಿ, ಸೋಡಿಯಂ ಲೆವೆಲ್ ಹೆಚ್ಚಾಯ್ತು ಅಂತ ತಿಳ್ಕೊರಿ, ಹೈಪರ್ ನ್ಯಾಟ್ರಿಮಿಯಾ ಅಂತ ಹೇಳಿ ಬ್ರೈನ್ ಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಬರ್ತದ. ಸೋಡಿಯಂ ಲೆವೆಲ್ ಕಡಿಮೆ ಆಯ್ತು ಅಂತ ತಿಳ್ಕೊರಿ, ಹೈಪೋನ್ಯಾಟ್ರಿಮಿಯಾ ಅಂತ ಹೇಳಿ ಕರಿತೀವಿ ನಾವು. ಹೈಪೋನ್ಯಾಟ್ರಿಮಿಯಾ ಅಂತಕ್ಕಂತ ಒಂದು ಡಿಸೀಸ್ ಬರ್ತದ, ಅದು ಕೂಡ ಮೆದುಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ. ಅಂದ್ರೆ ಈ ಒಟ್ಟಾಗಿ ಏನಾಗ್ತದಪ್ಪ ಅಂತ ಹೇಳಿದಾಗ, ಈ ಒಂದು ನರ್ವಸ್, ಈ ಒಂದು ನರಕೋಶಗಳನ್ನ ಏನ್ ಮಾಡ್ತಪ್ಪ ಅಂತ ಹೇಳಿದಾಗ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತವೆ ಅಂತ ಹೇಳ್ತಾ ಇದೀವಿ. ಸೋಡಿಯಂ ಲೆವೆಲ್ ಏನಾಗಬಾರ್ದು? ಹೆಚ್ಚಾಗಬಾರ್ದು ಅಂತ ಹೇಳ್ತಾ ಇದೀವಿ. ಹೆಚ್ಚಾಯ್ತಂದ್ರ ಈ ನರ್ವಸ್ ಸಿಸ್ಟಮ್ ಏನಾಗ್ಬಿಡ್ತದ ಅಂತ ಹೇಳಿದಾಗ ಡ್ಯಾಮೇಜ್ ಆಗಿಬಿಡ್ತದೆ. ನರ್ವ್ಗಳೇ ಏನಾಗ್ಬಿಡ್ತಾವ್ರಿ? ಡ್ಯಾಮೇಜ್ ಆಗಿಬಿಡ್ತಾವ, ವೀಕ್ನೆಸ್ ಆಗಿಬಿಡ್ತಾವ. ಈ ರೀತಿ ಸೋಡಿಯಂ ಲೆವೆಲ್ ಏನಾಗಬಾರ್ದು? ಹೆಚ್ಚಾಗಬಾರ್ದು. ಸೋಡಿಯಂ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ, ಮಾನವನ BP ಯನ್ನ ಕಂಟ್ರೋಲ್ ಮಾಡ್ತದ, ರಕ್ತ ಪರಿಚಲನೆಗೆ ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಈ ರೀತಿ ಮ್ಯಾಗ್ನೇಷಿಯಂ, ಪೊಟ್ಯಾಸಿಯಂ, ಸೋಡಿಯಂ. ನಂಬರ್ 8 ಜಿಂಕ್. ನಂಬರ್ 8 ಜಿಂಕ್. ಈ ಒಂದು ಜಿಂಕ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ, ಮಾನವನ ದೇಹದ ಬೆಳವಣಿಗೆಗೆ ಸಹಾಯಕವಾಗಿದೆ. ಮಾನವನ ದೇಹದ ಬೆಳವಣಿಗೆಗೆ ಸಹಾಯಕವಾಗಿದೆ. ಈ ಜಿಂಕ್ನ ಕೊರತೆಯಿಂದ ಕುಂಠಿತ ಬೆಳವಣಿಗೆ ಉಂಟಾಗುತ್ತದೆ. ಜಿಂಕ್ ಮಾನವನ ದೇಹದ ಬೆಳವಣಿಗೆಗೆ ಸಹಾಯಕವಾಗಿದೆ. ಇದರ ಕೊರತೆಯಿಂದ ಮಾನವನ ದೇಹದಲ್ಲಿ ಕುಂಠಿತ ಬೆಳವಣಿಗೆ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಬರುವಂತ ಒಂದು ಸಮಸ್ಯೆ ಅಂತ ಹೇಳ್ತಾ ಇದೀವಿ. ಚಿಕ್ಕ ಮಕ್ಕಳಲ್ಲಿ ಜಿಂಕ್ನ ಪ್ರಮಾಣ ಏನಾಗಬಾರ್ದು? ಕಡಿಮೆ ಆಗಬಾರ್ದು ಅಂತ ಹೇಳ್ತೀವಿ. ಜೊತೆಗೆ ಜಿಂಕ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಲೈಂಗಿಕ ಪರಿಪಕ್ವತೆಗೆ ಸಹಾಯಕವಾಗಿದೆ. ಲೈಂಗಿಕ ಪರಿಪಕ್ವತೆಗೆ ಸಹಾಯಕವಾಗಿದೆ. ಜಿಂಕ್ ಸೇವನೆ ಮಾಡುವುದರಿಂದ ಈ ಒಂದು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರಬಹುದು, FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅದೇ ರೀತಿ ಲುಟೆನೈಸಿಂಗ್ ಹಾರ್ಮೋನ್ ಆಗಿರಬಹುದು, ಆಮೇಲೆ ಪ್ರೊಜೆಸ್ಟಿರಾನ್ ಆಗಿರಬಹುದು, ಟೆಸ್ಟೋಸ್ಟಿರಾನ್ ಆಗಿರಬಹುದು, ಆಂಡ್ರೋಜನ್ ಆಗಿರಬಹುದು, ಎಸ್ಟ್ರೋಜನ್ ಆಗಿರಬಹುದು, ಈ ರೀತಿ ಹಾರ್ಮೋನ್ಗಳು ರಿಲೀಸ್ ಆಗಲಿಕ್ಕೆ ಸಹಾಯಕವಾಗಿರತಕ್ಕಂತ ಒಂದು
ಮಿನರಲ್ ಯಾವುದು ಅಂತ ಹೇಳಿ ಕೇಳಿದ್ರೆ ಜಿಂಕ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಲೈಂಗಿಕ ಪರಿಪಕ್ವತೆಗೆ ಸಹಾಯಕವಾಗಿದೆ. ಇಲ್ಲಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲುಟೆನೈಸಿಂಗ್ ಹಾರ್ಮೋನ್ ಇದ್ರ ಬಗ್ಗೆ ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್ ಟಾಪಿಕ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಒಂದು ವೇಳೆ ಜಿಂಕ್ ನ ಕೊರತೆಯಿಂದ ಏನಾಗ್ತದಪ್ಪ ಅಂತ ಹೇಳಿದಾಗ ಲೈಂಗಿಕ ಪರಿಪಕ್ವತೆಯಲ್ಲಿ ವಿಳಂಬವಾಗುತ್ತದೆ. ಲೈಂಗಿಕ ಪರಿಪಕ್ವತೆಯಲ್ಲಿ ವಿಳಂಬವಾಗುತ್ತದೆ. ಅಂದರೆ ಈ ಒಂದು ದ್ವಿತೀಯ ಲೈಂಗಿಕ ಭಾಗಗಳಾಗಿರ್ತಾವಲ್ಲ ಆ ಒಂದು ಭಾಗಗಳು ಏನಾಗಲ್ಲ ಅಂತ ಹೇಳಿದಾಗ ಪರಿಪಕ್ವಗೊಳ್ಳುವುದಿಲ್ಲ ಅಂತ ಹೇಳಿ ಕೊಡ್ತಾ ಇದೀವಿ. ಯಾವುದರ ಕೊರತೆಯಿಂದ? ಜಿಂಕ್ ನ ಕೊರತೆಯಿಂದ ಅಂತ ಹೇಳ್ತೇವೆ. ಜಿಂಕ್ ಈ ರೀತಿ ಸಹಾಯಕವಾಗಿದೆ. ನೆಕ್ಸ್ಟ್ ನೋಡ್ರಿ, ಜಿಂಕ್ ಇನ್ನೊಂದು ರೀತಿಯಲ್ಲಿ ಸಹಾಯಕವಾಗಿದೆ ಮಾನವನ ದೇಹಕ್ಕೆ ಅಂತ ಹೇಳಿ ನೋಡಿದಾಗ, ಅಂದರೆ ಇನ್ಸುಲಿನ್ ಉತ್ಪಾದನೆಯಾಗಲು ಏನಾಗಿದೆ? ಸಹಾಯಕವಾಗಿದೆ. ಇನ್ಸುಲಿನ್ ಉತ್ಪಾದನೆಯಾಗಲು ಸಹಾಯಕವಾಗಿದೆ. ಇನ್ಸುಲಿನ್ ಉತ್ಪಾದನೆಗೆ ಸಹಾಯಕವಾಗಿದೆ. ಟಿಇಟಿ ಪ್ರಶ್ನೆ ಇದು. ಮಾನವನ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯಾಗಲು ಈ ಕೆಳಗಿನ ಯಾವ ಖನಿಜಾಂಶ ಸಹಾಯಕವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ಯಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಜಿಂಕ್ ಅಂತ ಹೇಳಿ ಕೊಡ್ತಾ ಇದೆ. ನೋಡಿ, ಇನ್ಸುಲಿನ್ ಬಗ್ಗೆ ಮಾಹಿತಿ ಕೊಟ್ಟಾನ, ನೆನ್ಪಿಟ್ಕೋರಿ. ಈ ರೀತಿ ಇನ್ಸುಲಿನ್ ಅನ್ನ ಅನುಕ್ರಮಗೊಳಿಸಿದ ವಿಜ್ಞಾನಿ ಯಾರು? ಫ್ರೆಡ್ರಿಕ್ ಸ್ಯಾಂಗರ್ಸ್ ಅಂತೇಳಿ ನಿಮ್ಗೆ ಆಲ್ರೆಡಿ ಮಾಹಿತಿ ಗೊತ್ತು. ಇಷ್ಟು ಈ ಒಂದು ಮಿನರಲ್ಸ್ ಗಳ ಬಗ್ಗೆ ಮಾಹಿತಿ. ನೋಡ್ರಿ, ನಾನು ಇಷ್ಟು ಒಂದು 8 ಮಿನರಲ್ಸ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿಗೆ ಇರತಕ್ಕಂಥ ಮಿನರಲ್ಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ತಾ ಬರ್ರಿ. ಅಂದ್ರೆ ಮ್ಯಾಂಗನೀಸ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಸಿಲಿನಿಯಂ ಆಗಿರ್ಬೋದು, ಈ ರೀತಿ ಅನೇಕ ಒಂದು ಮಿನರಲ್ಸ್ ಗಳ ಬಗ್ಗೆ ಮಾಹಿತಿ ಅದ. ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಹೇಳಿದ್ದೀನಿ. ಇಲ್ಲಿಗೆ ಮಿನರಲ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ನಂಬರ್ 6 ವಾಟರ್. ನೀರು. ಈ ಒಂದು ನೀರು ಆರೋಗ್ಯದ ದೃಷ್ಟಿಯಿಂದ ಮಾನವನ ದೇಹಕ್ಕೆ ಯಾವ ರೀತಿ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಪ್ರಮುಖವಾಗಿ ನೀರು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ನೀವು ಆಹಾರ ಸೇವನೆ ಮಾಡ್ತೀರಿ, ಸೇವನೆ ಮಾಡಿದ ನಂತರ ನೀರು ಕುಡಿಲಿಲ್ಲ ಅಂದ್ರೆ ಜೀರ್ಣಕ್ರಿಯೆ ಫಾಸ್ಟ್ ಆಗಲ್ಲ, ಗೊತ್ತಿರಲಿ, ಜೀರ್ಣಕ್ರಿಯೆ ನಡೆಯುವುದಿಲ್ಲ ಅಂತ ಹೇಳ್ತಾ ಇದೀವಿ. ಪ್ರಮುಖವಾಗಿ ಈ ಒಂದು ಡೈಜೆಷನ್, ತಿಂದಿರ್ತಕ್ಕಂಥ ಆಹಾರ ಜೀರ್ಣವಾಗಬೇಕಾದ್ರೆ ನಾವು ಏನ್ ಸೇವನೆ ಮಾಡಬೇಕು ಅಂತ ಹೇಳಿದಾಗ ನೀರನ್ನ ಸೇವನೆ ಮಾಡಬೇಕು. ಈ ರೀತಿ ನೀರು ಮಾನವನ ದೇಹಕ್ಕೆ ಜೀರ್ಣಕ್ರಿಯೆಗೆ ಏನಾಗಿದೆ? ಸಹಾಯಕವಾಗಿದೆ. ಜೊತೆಗೆ ಮಾನವನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಬಾಡಿ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ತದ. ಬಾಡಿ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ತಾ ಬರ್ತದ. ನೀರನ್ನ ಕುಡಿಬೇಕು. ಇಲ್ಲಿ ಈ ರೀತಿ ನೀರು ಮತ್ತೆ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ನೋಡಿದಾಗ, ದೇಹದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯಕವಾಗಿದೆ. ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕಲು ನೀರು ಏನಾಗಿದೆ? ಸಹಾಯಕವಾಗಿದೆ. ಉದಾಹರಣೆಗೆ ತ್ಯಾಜ್ಯ ಬೆವರಿನ ಮೂಲಕ ಆದ್ರೂ ಹೊರಗಡೆ ಹೋಗಬಹುದು, ಅದೇ ರೀತಿ ಯೂರಿನ್ ಮೂಲಕ ಆದ್ರೂ ಹೊರಗಡೆ ಹೋಗಬಹುದು. ಅಥವಾ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದಾಗ, ನೀರನ್ನ ಸೇವನೆ ಮಾಡಬೇಕು. ನೀರು ಈ ಒಂದು ಕಣ್ಣಿನ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀನಿ. ಕಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಗ್ರಂಥಿಗಳು ಕಣ್ಣೀರಿನ ಗ್ರಂಥಿಗಳು ಅಂತ ಹೇಳಿ ಕೊಡ್ತಾ ಇದೀವಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಒಂದು ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಇಂದ ಬಿಡುಗಡೆ ಆಗ್ತಕ್ಕಂಥ ಕಣ್ಣೀರು ಅಂತ ಹೇಳಿ ನೋಡ್ತಾ ಇದೀವಿ. ಕಣ್ಣೀರು ಅದು ಏನ್ ಮಾಡ್ತದೆ ಅಂತ ಹೇಳಿದಾಗ, ಕಣ್ಣಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುತ್ತದೆ, ಅಥವಾ ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಹೊರಹಾಕಲು ಏನಾಗಿದೆ? ಸಹಾಯಕವಾಗಿದೆ. ಕೆಲವೊಬ್ರು ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಾವು ಬೈಕ್ ಮೇಲೆ ಹೋಗ್ಬೇಕಾದ್ರ ಕಣ್ಣೊಳಗೆ ನೀರು ಬರ್ತಾವಲ್ರಿ, ಯಾಕೆ? ಕಾಮನ್ ಇದು, ಗಾಳಿಯ ಪ್ರಮಾಣ ಜಾಸ್ತಿ ಇರ್ತದ. ಗಾಳಿಯಲ್ಲಿ ಏನಾದರೂ ಅನಿಲಗಳು ಆಡ್ ಆಗಿದ್ದು ಅಂತ ತಿಳ್ಕೊರಿ, ಸಾಮಾನ್ಯವಾಗಿ ಕಣ್ಣಿಗೆ ಬಿಡುವುದರಿಂದ ಕಣ್ಣು ಒಂದು ಸೆನ್ಸಿಟಿವ್ ಪಾರ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಟಚ್ ಆಗೋದ್ರಿಂದ ಅಲ್ಲಿ ಗ್ರಂಥಿಗಳಿಂದ ಏನ್ ಬಿಡುಗಡೆ ಆಗ್ತದ? ನೀರು ಬಿಡುಗಡೆ ಆಗ್ತದೆ. ಇಲ್ಲ ಅಂದ್ರೆ ಒಂದು ಸೂಕ್ಷ್ಮಾಣು ಜೀವಿ ಬಿತ್ತು ಅಂತ ತಿಳ್ಕೊರಿ, ಕಣ್ಣಲ್ಲಿ ಕಣ್ಣೀರು ಟಪಕ್ ಅಂತ ಹೊರಗೆ ಬರ್ತದೆ. ಯಾಕಂದ್ರೆ ಸೂಕ್ಷ್ಮಾಣು ಜೀವಿ ಒಳಗೆ ಎಂಟರ್ ಆಗದಂತೆ ಹೊರಗೆ ಅದನ್ನ ನಾಶ ಮಾಡಿಬಿಡ್ತದೆ ಅಲ್ಲೇ. ಈ ರೀತಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಈ ರೀತಿ ಕಣ್ಣಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ನೀರು ಏನಾಗಿದೆ? ಸಹಾಯಕವಾಗಿದೆ. ಅದೇ ರೀತಿ ಈ ಒಂದು ಕಿಡ್ನಿ ಸ್ಟೋನ್ಗಳು ಹೊರಬರಲು ನೀರು ಏನಾಗಿದೆ? ಸಹಾಯಕವಾಗಿದೆ. ಹೆಂಗ್ರಿ ಸರ ಕಿಡ್ನಿ ಸ್ಟೋನ್ಗಳು ನೀರು ಕುಡಿಯೋದ್ರಿಂದ ಹೊರಗೆ ಬರ್ತಾವ? ಜಾಸ್ತಿ ನೀರು ಕುಡಿತಾ ಇರಬೇಕು. ಲೆಸ್ ದೆನ್ 3 mm ಕಿಡ್ನಿ ಸ್ಟೋನ್ ಇದ್ದರೆ ಅದು ಯೂರಿನ್ ಈ ಒಂದು ಯೂರೇಟರ್ ಮೂಲಕ ಏನಾಗಬಹುದು? ಪಾಸ್ ಆಗ್ಬಹುದು ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ಒಂದು ನೀರು ಏನಾಗಿದೆ? ಸಹಾಯಕವಾಗಿದೆ. ಲೆಸ್ ದೆನ್ 3 mm ಸ್ಟೋನ್ ಇತ್ತಂತ ತಿಳ್ಕೊರಿ, ಅದು ಅತಿ ಹೆಚ್ಚು ನೀರು ಕುಡಿಯೋದ್ರ ಮೂಲಕ ಅದನ್ನ ಏನ್ ಮಾಡಬಹುದು? ಯೂರಿನ್ ಜೊತೆಗೆ ದೇಹದಿಂದ ಹೊರ ಹಾಕಬಹುದು ಅಂತ ಹೇಳ್ತಾ ಇದೀವಿ.
ಈ ಒಂದು ಮಾನವನ ದೇಹದಲ್ಲಿ ನೀರು ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ನೋಡ್ರಿ, ಮಾನವನ ದೇಹದಲ್ಲಿ 65ರಿಂದ 75% ಯಾವ್ದ್ರ ಪ್ರಮಾಣ ಇರ್ತದ, ನೀರಿನ ಪ್ರಮಾಣ ಇರ್ತದೆ. ಯಾವ ವ್ಯಕ್ತಿಯ ದೇಹದಲ್ಲಿ ನೀರಿನ ಪ್ರಮಾಣ 40%ಗಿಂತ ಕಡಿಮೆಯಾಗುತ್ತದೆಯೋ ಆ ವ್ಯಕ್ತಿ ಏನಾಗ್ಬೋದು ಅಂತ ಹೇಳಿದ್ರೆ ಡೆತ್ ಆಗಬಹುದು, ಎಕ್ಸ್ಪೈರ್ ಆಗಬಹುದು. ಗೊತ್ತಿರಲಿ, 65ರಿಂದ 75%, 65 to 75% ನೀರಿನ ಪ್ರಮಾಣ ಇರಬೇಕು. ಯಾವ ವ್ಯಕ್ತಿಯ ದೇಹದಲ್ಲಿ ನೀರಿನ ಪ್ರಮಾಣ 40%ಗಿಂತ ಕಡಿಮೆಯಾಗುತ್ತದೆಯೋ ಆ ವ್ಯಕ್ತಿ ಸಾಯುತ್ತಾನೆ. ಗೊತ್ತಿರಲಿ, 40%ಗಿಂತ ನೀರಿನ ಪ್ರಮಾಣ ಕಡಿಮೆ ಆಗಬಾರದು. ಕಡಿಮೆ ಆಯ್ತು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಬೇಕು, ನೀರು ಬೇಕು. ಯಾಕಂದ್ರೆ ರಕ್ತದಲ್ಲಿ 90% ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ನೀರು ಇರುತ್ತದೆ ಅಂತ ಹೇಳ್ತಿದೀವಿ. ಈ ರೀತಿ 40%ಕ್ಕಿಂತ ನೀರಿನ ಪ್ರಮಾಣ ಕಡಿಮೆ ಆಗಬಾರ್ದು. ಇನ್ ಕೇಸ್ ನಿಮಗೆ ಏನಾದ್ರೂ ತೊಂದರೆ ಆಗಿತ್ತು, ಹಾಸ್ಪಿಟಲ್ಗೆ ಹೋಗಿದ್ರೆ ಅಂತ ತಿಳ್ಕೊರಿ, ಡಾಕ್ಟರ್ ಹೇಳಿರ್ತಾನ ಏನಪ್ಪಾ ಅಂತ ಹೇಳಿ ನೋಡಿದಾಗ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಸ್ವಲ್ಪ ನೀವು ಜಾಸ್ತಿ ನೀರು ಕುಡಿತಾ ಇರ್ರಿ, ಜಾಸ್ತಿ ನೀರು ಕುಡಿರಿ ಅಂತ ಹೇಳ್ತಿರ್ತಾರ. ಅಂದ್ರೆ ಇಲ್ಲಿ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಡಿಹೈಡ್ರೇಷನ್ ಆಗಿರ್ತದೆ. ಏನಾಗಿರ್ತದ್ರಿ? ಡಿಹೈಡ್ರೇಷನ್, ನಿರ್ಜಲೀಕರಣ ಉಂಟಾಗಿರುತ್ತದೆ. ನಿರ್ಜಲೀಕರಣ ಅಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುವುದನ್ನ ನಿರ್ಜಲೀಕರಣ ಎನ್ನುತ್ತೇವೆ. ಡಾಕ್ಟರ್ ನಿಮಗೆ ಹೇಳ್ತಾರೆ ನೀರು ಜಾಸ್ತಿ ಕುಡಿರಿ ಅಂತ ಹೇಳ್ತಾರೆ. ಜೊತೆಗೆ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಲಿಕ್ಕೆ ನಿಮಗೊಂದು ಏನ್ ಕೊಡ್ತಾರೆ ಅಂದ್ರೆ ಪಾಕೆಟ್ ಕೊಡ್ತಾರೆ ನೋಡ್ರಿ, ಪೌಡರ್ ರೂಪದಲ್ಲಿ ಇರ್ತದ, ಪಾಕೆಟ್ ಕೊಡ್ತಾರ. ಪಾಕೆಟ್ ಹೆಸರು ಏನಪ್ಪಾ ಅಂತ ಹೇಳಿದಾಗ ORS. ORS, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ORS ಅಂತೇಳಿ PSI ಪ್ರಶ್ನೆ ಬಂದದ. ORS ನ ವಿಸ್ತೃತ ರೂಪ ಏನು ಅಂತ ಹೇಳಿ ನೋಡಿದಾಗ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಪೌಡರ್ ರೂಪದಲ್ಲಿ ಇದ್ರೆ ಸಾಲ್ಟ್, ಅದನ್ನು ನೀರಿಗೆ ಮಿಕ್ಸ್ ಮಾಡಿದ್ರೆ ಅಂತ ತಿಳ್ಕೊರಿ ಸೊಲ್ಯೂಷನ್ ಆಗ್ತದ, ದ್ರಾವಣವಾಗುತ್ತದೆ. ಈ ರೀತಿ ORS ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ರಿಹೈಡ್ರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಿದ್ವಿ ನಾವು. ರಿಹೈಡ್ರೇಷನ್ ಅಂದ್ರೆ ನಿಮ್ಮ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗಿತ್ತು, ಮರುಜಲೀಕರಣ, ನೀರಿನ ಪ್ರಮಾಣವನ್ನು ಮತ್ತೆ ಹೆಚ್ಚು ಮಾಡಬೇಕಾಗಿತ್ತು ಅಂತ ತಿಳ್ಕೊರಿ ಒಂದು ರಾಸಾಯನಿಕ ಪದಾರ್ಥವನ್ನು ಯೂಸ್ ಮಾಡ್ತೀವಿ. ಅದೇ ಯಾವುದು ಅಂತ ಹೇಳಿದಾಗ ORS. ಈ ಒಂದು ORS ನ ವಿಸ್ತೃತ ರೂಪ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. PSI ಗೆ ಪ್ರಶ್ನೆ ಬಂದದ. ಇಲ್ಲಿ ನೋಡ್ರಿ, ಈ ಒಂದು ORS ಏನನ್ನು ಒಳಗೊಂಡಿರುತ್ತದೆ? ಇದು UPSC ಪ್ರಶ್ನೆ. ORS ಏನನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಗ್ಲೂಕೋಸ್ ಪ್ಲಸ್ NaCl ಗಳನ್ನ ಏನ್ ಮಾಡಿರುತ್ತದ, ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ. ಗ್ಲೂಕೋಸ್ ಮತ್ತು NaCl ಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಉಪ್ಪು ಮತ್ತು ಈ ಒಂದು ಸಕ್ಕರೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಇವುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಜೊತೆಗೆ ನೀರನ್ನ ಹಾಕಿದ್ರೆ ಅಂತ ತಿಳ್ಕೊರಿ. ನಾವು ಸಾಮಾನ್ಯವಾಗಿ ಮಾಡಬಹುದು, ಒಂದಿಷ್ಟು ಸಕ್ಕರೆ ತಗೋಬಹುದು, ಆಮೇಲೆ ಉಪ್ಪು ತಗೋಬೇಕು. ಆ ಉಪ್ಪು ಜೊತೆಗೆ ನೀರನ್ನ ಹಾಕಿದ್ರೆ ಅಂತ ತಿಳ್ಕೊರಿ, ನೀರು ಹಾಕಿ ಕುಡಿಯೋದ್ರಿಂದ ಅದೇ ಏನ್ ರೆಡಿ ಆಗ್ತದ, ORS ರೆಡಿ ಆಗ್ತದ. ನೆನ್ಪಿಟ್ಕೋರಿ, ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ದೇಹದಲ್ಲಿ ಯಾರ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರ್ತದೋ ಅವರ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡ್ಲಿಕ್ಕೆ ORS ಕೊಡಿಸ್ತಾರ. ಗೊತ್ತಿರಲಿ, ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಒಂದು ದಿನಕ್ಕೆ ನಾವು ಮಿನಿಮಮ್ ಎಷ್ಟು ನೀರು ಕುಡಿಬೇಕಪ್ಪ ಅಂತ ಹೇಳಿ ನೋಡಿದಾಗ ಮಿನಿಮಮ್ ಒಂದು ದಿನಕ್ಕೆ 2 ಲೀಟರ್ಸ್. ಏನು ನೀರು ಕುಡಿದಿಲ್ಲಪ್ಪ ಇವತ್ತು ಅಂತ ಹೇಳಿ ನೋಡಿದ್ರೆ ಕನಿಷ್ಠ ಅಂದ್ರೆ 2 ಲೀಟರ್ ನೀರು ಕುಡಿಲೇಬೇಕು. ಹೌದು, ಕನಿಷ್ಠ ಅಂದ್ರೆ ನೋಡಿದಾಗ 2 ಲೀಟರ್ ನೀರು ಕುಡಿಲೇಬೇಕು. ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಕನಿಷ್ಠ ಎಷ್ಟು ನೀರು ಕುಡಿಬೇಕು ಅಂತ ಹೇಳಿ ನೋಡಿದಾಗ 2 ಲೀಟರ್ ಫರ್ ಡೇ. ಸರಿಯಾಗಿ ನೆನ್ಪಿಟ್ಕೋರಿ. ಅದಕ್ಕಾಗಿ ನೋಡ್ರಿ ಹೇಳ್ತಿರ್ತಾರೆ, ಅತಿ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ಇಡೀ ಜಗತ್ತಿನಲ್ಲಿ ಈ ಒಂದು ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರನ್ನ ಅತಿ ಹೆಚ್ಚು ಕುಡಿಯೋದ್ರಿಂದ ಮಾನವನ ದೇಹಕ್ಕೆ ಯಾವುದೇ ರೋಗ ಬರುವುದಿಲ್ಲ. ನೆನ್ಪಿಟ್ಕೋರಿ. ಆದ್ರೆ ಹೆಂಗ್ ಬರ್ಬೋದಪ್ಪ ಅಂತ ಹೇಳಿದಾಗ ನೀವು ಅತಿ ಹೆಚ್ಚು ನೀರು ಕುಡಿದ್ರಿ, ಯೂರಿನ್ ಪಾಸ್ ಮಾಡ್ಲಿಲ್ಲ ಅಂತ ತಿಳ್ಕೊರಿ, ಅವಾಗ ಬ್ಲಾಡರ್ ತನ್ನ ಕೆಪಾಸಿಟಿಯನ್ನ ಕಳ್ಕೊಳ್ಬಹುದು. ಹಿಂಗ್ ಸಮಸ್ಯೆ ಬರ್ತದ ಹೊರತು ಆದ್ರೆ ಅತಿ ಹೆಚ್ಚು ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರನ್ನು ಕುಡಿಯೋದ್ರಿಂದ ಮಾನವನ ದೇಹಕ್ಕೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಿದ್ದೀವಿ. ಈ ರೀತಿ ನೀರಿನ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್, ರಫೇಜಸ್. ನಂಬರ್ 7 ರಫೇಜಸ್ ಅಂತ ನೋಡ್ತೀವಿ. ರಫೇಜಸ್ ಕನ್ನಡದಲ್ಲಿ ನಾರು ಪದಾರ್ಥಗಳು. ನಾರು ಪದಾರ್ಥಗಳು ಅಂದ್ರೆ ಆಹಾರ ಪದಾರ್ಥಗಳು ಅಂತ ಗೊತ್ತಿರ್ಬೇಕು ನಮ್ಗೆ. ನಾರು ಪದಾರ್ಥಗಳು ಏನಾಗಿವೆ? ಆಹಾರ ಪದಾರ್ಥಗಳು. ಈ ಒಂದು ಆಹಾರ ಪದಾರ್ಥಗಳು ಯಾವ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ದಾರದ ರೂಪದಲ್ಲಿ ಕಂಡು ಬರುತ್ತವೆ. ಫೈಬರ್ ರೂಪದಲ್ಲಿ ಕಂಡು ಬರ್ತಾವ.
ಎಳೆ ಎಳೆಯಾಗಿ ಕಂಡು ಬರ್ತದೆ, ಫೈಬರ್ ರೂಪದಲ್ಲಿ ಕಂಡು ಬರ್ತದ, ಎಳೆ ಎಳೆಯಾಗಿ ಕಂಡು ಬರುತ್ತದೆ. ಈ ರೀತಿ ಆಹಾರ ಪದಾರ್ಥಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ. ಈ ಒಂದು ನಾರು ಪದಾರ್ಥಗಳ ಸೇವನೆ ಮಾಡುವುದರಿಂದ ದೇಹದಲ್ಲಿ ಯಾವುದರ ಪ್ರಮಾಣ ಹೆಚ್ಚಾಗುತ್ತದೆ ಅಂತೇಳಿ ಕೇಳಿದ್ರೆ ನೀರಿನ ಪ್ರಮಾಣ ಏನಾಗುತ್ತದೆ, ಹೆಚ್ಚಾಗುತ್ತದೆ. ಈ ಒಂದು ನಾರು ಪದಾರ್ಥಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡಿದಾಗ ಈ ಒಂದು ದೊಡ್ಡ ಕರುಳಿನಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತವೆ. ಒಟ್ಟು ದೇಹದಲ್ಲಿ ನೀರಿನ ಒಂದು ಪ್ರಮಾಣವನ್ನು ನಿಯಂತ್ರಣ ಮಾಡತಕ್ಕಂತ ಒಂದು ಪದಾರ್ಥಗಳು ಯಾವ ಅಂತ ಹೇಳಿದಾಗ ನಾರು ಪದಾರ್ಥಗಳು ಅಂತ ಹೇಳಿ ಕೊಡ್ತಾ ಇದೀವಿ, ರಪೇಜಸ್. ಅದಕ್ಕಾಗಿ ನಾವು ಊಟ ಮಾಡಬೇಕಾದ್ರೆ ರಪೇಜಸ್ ಗಳನ್ನ ಕೂಡ ಏನ್ ಮಾಡಬೇಕು, ಸೇವನೆ ಮಾಡ್ತಾ ಬರಬೇಕು. ನಮ್ಮ ದೇಹ ಅಂದ್ರೆ ಜಠರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಬರಬಾರದು ಅಂತ ಹೇಳಿ ತಿಳ್ಕೊಂಡಾಗ ಇಲ್ಲಿ ನಾವು ಯಾವ ಪದಾರ್ಥಗಳ ಸೇವನೆ ಮಾಡಬೇಕು, ನಾರು ಪದಾರ್ಥಗಳು. ಹಾಗಾದ್ರೆ ಆ ನಾರು ಪದಾರ್ಥಗಳು ಯಾವುವು ಅಂತ ಹೇಳಿ ನೋಡಿದಾಗ ದಾರದ ರೂಪದಲ್ಲಿ ಕಂಡು ಬರುತ್ತವೆ, ಫೈಬರ್ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಕೊಡ್ತಾ ಇದೀವಿ. ಉದಾಹರಣೆ, ನಾರು ಪದಾರ್ಥಗಳಿಗೆ ಉದಾಹರಣೆ ಏನ್ ಕೊಡಬಹುದು ಅಂತ ಹೇಳಿ ನೋಡಿದಾಗ ಕಬ್ಬು, ಶುಗರ್ ಕೇನ್ ಅಬ್ಸರ್ವ್ ಮಾಡ್ರಿ, ಒಂದೊಂದೇ ಎಳೆಯನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕಬ್ಬು ಆಗಿರ್ಬೋದು. ಅದೇ ರೀತಿ ಮಾವು, ಮ್ಯಾಂಗೋ ತಿಂದಾಗ ನೀವು ಅಲ್ಲಿ ಎಳೆ ಎಳೆ ದಾರದ ರೂಪದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಮಾವು. ಆಮೇಲೆ ಈ ಒಂದು ಶುಗರ್ ಕೇನ್ ಅಂತ ನೋಡ್ತೀವಿ. ಅದೇ ರೀತಿ ಮತ್ತೆ ಉದಾಹರಣೆ ಆಗಿರಬಹುದು ನುಗ್ಗೆಕಾಯಿ. ಇವೆಲ್ಲವೂ ಯಾವ ಆಹಾರ ಪದಾರ್ಥಗಳಿಗೆ ಉದಾಹರಣೆ ಅಂತ ಹೇಳಿ ಕೇಳಿದ್ರೆ ರಪೇಜಸ್ ಅಂತ ಹೇಳಿ ಕೊಡ್ತಾ ಇದೀವಿ. ರಪೇಜಸ್ ಅಂದ್ರೆ ಇಲ್ಲಿ ನೋಡ್ರಿ, ನಾವು ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡಿದ್ವಿ ಅಂತ ತಿಳ್ಕೊರಿ, ಈ ಒಂದು ಗೋಣಿ ಚೀಲವನ್ನ ಹಾಕಿರ್ತೀವಿ ಅದ್ರ ಮೇಲೆ ನೀರಿನ ಲೆವೆಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ. ಯಾವ ರೀತಿ ಗೋಣಿ ಚೀಲವನ್ನ ಹಾಕಿರ್ತೀವಲ್ಲ ಅದೇ ರೀತಿ ನಾರು ಪದಾರ್ಥಗಳನ್ನ ತಿನ್ನುವುದರಿಂದ ಇನ್ಸೈಡ್ ಬಾಡಿ ಅಂತ ಹೇಳಿ ಕೊಡ್ತಾ ಇದೀವಿ, ದೇಹದ ಒಳಗಡೆ ಈ ಒಂದು ನೀರಿನ ಪ್ರಮಾಣವನ್ನು ಕಂಟ್ರೋಲ್ ಮಾಡುತ್ತವೆ ನಾರು ಪದಾರ್ಥಗಳು. ಉದಾಹರಣೆ ಕೊಟ್ಟೆ ನೋಡ್ರಿ, ಕಬ್ಬು, ಮಾವು, ನುಗ್ಗೆಕಾಯಿ ಇರಬಹುದು. ಈ ರೀತಿ ಇನ್ನೂ ಅನೇಕ ಉದಾಹರಣೆಗಳದಾವ, ಅವುಗಳನ್ನ ನೀವು ನೋಡ್ತಾ ಹೋಗ್ಬೇಕು. ಅವುಗಳ ಬಗ್ಗೆ ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಡ್ರಿ. ಇಷ್ಟೆಲ್ಲ ನೋಡ್ರಿ, ನಾವು ಒಂದು ಊಟವನ್ನು ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಂಡಾಗ ಎಲ್ಲಾ ಒಂದು ಘಟಕಗಳದವಲ್ಲ, ಎಲ್ಲವೂ ಆಹಾರ ಪದಾರ್ಥಗಳು ಇರಲೇಬೇಕು. ನಿಮ್ಗೆ ಕೇವಲ ಬರೇ ಧಾನ್ಯಗಳನ್ನಷ್ಟೇ ತಿನ್ನೋದಲ್ಲ, ಕೇವಲ ಫ್ರೂಟ್ಸ್ ಅಷ್ಟೇ ತಿನ್ನೋದಲ್ಲ, ಈ ರೀತಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ರಫೇಜಸ್ ಮತ್ತು ಮಿನರಲ್ಸ್ ಇರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಮಾಡುವುದರಿಂದ ನೀವು ಆರೋಗ್ಯವಾಗಿರ್ತೀರಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ, ಸಂತುಲಿತ ಆಹಾರ ಪದ್ಧತಿ ಅಂತ ಕರಿತೀವಿ ನಾವು. ಬ್ಯಾಲೆನ್ಸ್ಡ್ ಡಯಟ್ ಆರ್ ಸಂತುಲಿತ ಆಹಾರ ಪದ್ಧತಿ. ಇಲ್ಲಿಗೆ ಈ ಒಂದು ಆಹಾರ ಅಂತಕ್ಕಂತಹ ಲೆಸನ್ ಕಂಪ್ಲೀಟ್ ಆಯ್ತು. ನೋಡ್ರಿ, ನೀವು ಸರಿಯಾಗಿ ಊಟ ಮಾಡಿದ್ರಿ ಅಂತ ತಿಳ್ಕೊರಿ, ನಿಮ್ಗೆ ಯಾವುದೇ ರೋಗ ಬರುವುದಿಲ್ಲ. ಹೌದ್ರಿ, ರೋಗ ಬರುವುದಿಲ್ಲ. ಸರಿಯಾಗಿ ಊಟ ಮಾಡ್ರಿ. ಇಲ್ಲಿಗೆ ಆಹಾರ ಅಂತಕ್ಕಂಥ ಲೆಸನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್, ಇಲ್ಲಿವರೆಗೂ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ರೆ NB ಸೈನ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಜೊತೆಗೆ ಈ ನೋಟ್ಸ್ ಬಗ್ಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾರೆ, ಅದನ್ನ ಅವಾಗ ನೀವು ನೋಡ್ರಿ. ಎಸ್, ನೆಕ್ಸ್ಟ್ ಸಂವಿಧಾನ ತರಗತಿ ಅದ, ಎಲ್ಲರೂ ದಯವಿಟ್ಟು ಅಬ್ಸರ್ವ್ ಮಾಡ್ರಿ. ಓಕೆ, ಧನ್ಯವಾದಗಳು.